ಕರ್ನಾಟಕದ ಮಾಧ್ಯಮ ಮಿತ್ರರೆಲ್ಲರಿಗೂ ಇವತ್ತು ಏಪ್ರಿಲ್ 8, 2024ರಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಡೆಸುತ್ತಿರುವಂತಹ ಪತ್ರಿಕಾಗೋಷ್ಠಿಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ, ಕೆಆರ್ಎಸ್ ಪಕ್ಷದ ಅಧ್ಯಕ್ಷ. ನನ್ನ ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿರುವವರು ದೀಪಕ್ ಸಿಎನ್, ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಬಹಳ ಗಂಭೀರವಾದ ವಿಚಾರದ ಬಗ್ಗೆ ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಚುನಾವಣೆಗಳು ಬಹಳ ಹತ್ತಿರದಲ್ಲಿದೆ. ಇನ್ನೊಂದು 16-17 ದಿವಸಕ್ಕೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೀತಾ ಇದೆ ಮತ್ತು ಇನ್ನೊಂದು ತಿಂಗಳಲ್ಲಿ ಇನ್ನು ಉಳಿದ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ. ಇವತ್ತು ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ 2 ಭ್ರಷ್ಟ ಪಕ್ಷಗಳು ಅಥವಾ ಪಕ್ಷಗಳ ಒಕ್ಕೂಟ ಚುನಾವಣೆಗಳನ್ನ ಮಾಮೂಲಿಯಂತೆ ವಾಮ ಮಾರ್ಗಗಳಿಂದ, ಭ್ರಷ್ಟ ಮಾರ್ಗಗಳಿಂದ, ಹಣ, ಹೆಂಡ, ಜಾತಿಯಂತಹ ಕುತ್ಸಿತ ವಿಚಾರಗಳಿಂದ ಚುನಾವಣೆಯನ್ನ ಮಾಡ್ತಿರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಕಳೆದ 20-30 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದಲ್ಲಿ ಬಹುತೇಕವಾಗಿ ಚುನಾವಣೆ ಅಂದ್ರೆ ಹಣದ ಚಲಾವಣೆ ಅಂತ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಈ ರಾಜ್ಯದ ಚುನಾವಣಾ ಪ್ರಚಾರವೊಂದರಲ್ಲಿ ಈ ದೇಶದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರೇ ಆವತ್ತು ರಾಜ್ಯದಲ್ಲಿರುವಂತಹದ್ದು 10% ಸರ್ಕಾರ ಅಂತ, ಸರಿ ಏನು 40%, 10% ಸರ್ಕಾರ ಅಂತ ಹೇಳಿದ್ರು. ತದನಂತರದಲ್ಲಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಾಗ ಆಪರೇಷನ್ ಮಲವಾಗಿ ಅವರು 40% ಸರ್ಕಾರ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಹೋದ್ರು. ಈಗ ರಾಜ್ಯದಲ್ಲಿ ಬಿಜೆಪಿಯ ಕಡುಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆದು ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯ ಜನ ಅಧಿಕಾರಕ್ಕೆ ತಂದರು. ಆದರೆ ಕಳೆದ 1 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಲೂಟಿ ಮಾಡಿದೆ, ಲೂಟಿ ಮಾಡಿದ ಹಣವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗೆ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಮಾಧ್ಯಮದಲ್ಲಿ ವಿಸ್ತೃತವಾಗಿ ವರದಿಯಾಗಿದೆ. ಇದು ಕೇವಲ ಕಾಂಗ್ರೆಸ್ ವಿಚಾರಕ್ಕಲ್ಲ, ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಹೇಳಿದಂತ ಈ ದೇಶದ ಪ್ರಧಾನಿಯವರ, ಇವತ್ತಿನ ಹಾಲಿ ಪ್ರಧಾನಿಯವರ ಬಿಜೆಪಿ ಪಕ್ಷವು ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ನೇರವಾಗಿ ಸುಲಿಗೆ ಮಾಡಿದೆ. ಐಟಿ, ಸಿಬಿಐ, ಇಡಿಯನ್ನ ಬಳಸಿಕೊಂಡು ಯಾವ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳು ದೇಶದಲ್ಲಿ ಅಧಿಕಾರಸ್ಥರು, ರಾಜಕಾರಣಿಗಳ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಸಾಕ್ಷ್ಯಾಧಾರ ಸಮೇತವಾಗಿ ಅವರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸ ಮಾಡಬೇಕಾದಂತಹ ಸಂವಿಧಾನಬದ್ಧ, ಕಾನೂನುಬದ್ಧ ಜವಾಬ್ದಾರಿ ಇರುವಂತಹ ಸಂಸ್ಥೆಗಳನ್ನೇ ಭ್ರಷ್ಟರ ಮೇಲೆ ದಾಳಿ ಮಾಡಿಸಿ, ಭ್ರಷ್ಟರ ಜೊತೆಗೆ ಡೀಲ್ ಮಾಡಿಕೊಂಡು ಅವರಿಂದ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ಎಕ್ಸ್ಟಾರ್ಷನ್, ಅದು ಸುಲಿಗೆ ನಿರ್ದೇಶನಾಲಯ, ಜಾರಿ ನಿರ್ದೇಶನಾಲಯ ಅಲ್ಲ ಇಡಿ ಅನ್ನುವಂತಹದ್ದು. ಸೊ ಈ ತರ ಎಕ್ಸ್ಟಾರ್ಷನ್ ರಾಕೆಟ್ ನ ನಡೆಸಿದೆ ಬಿಜೆಪಿ ಸರ್ಕಾರ. ಅದೇ ರೀತಿಯಲ್ಲೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಜೆಡಿಎಸ್ ಸೇರಿದಂತೆ ಅವರಿಗೆಲ್ಲ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳು ಈ ಕೆಲವು ಭ್ರಷ್ಟ ಕಂಪನಿಗಳಿಂದ, ಭ್ರಷ್ಟರಿಂದ ಚುನಾವಣಾ ಬಾಂಡ್ ರೂಪದಲ್ಲಿ ಬಂದಿದೆ. ಇವತ್ತು ಇಂತಹದೇ ಅಕ್ರಮ ಮಾರ್ಗಗಳಿಂದ ಗಳಿಸಿದಂತಹ ಹಣವನ್ನ ಚುನಾವಣೆಯಲ್ಲಿ ಈ ಭ್ರಷ್ಟ 2 ಪಕ್ಷಗಳು ಖರ್ಚು ಮಾಡ್ತಾ ಇವೆ. ಇವತ್ತು ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಹಲವು ಕಡೆ ಐಟಿ ರೇಡ್ ಆಯಿತು, ರಿಯಲ್ ಎಸ್ಟೇಟ್ನವರ ಮೇಲೆ ರೇಡ್ ಆಯಿತು. ಆ ರಿಯಲ್ ಎಸ್ಟೇಟ್ನವ್ರಿಗೂ ಇವತ್ತು ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಸ್ಥಾನದಲ್ಲಿರುವಂತಹ ಮಂತ್ರಿಗಳಿಗೆ, ಸಚಿವರಿಗೆ, ಎಂಎಲ್ಎಗಳಿಗೆ ನೇರ ಸಂಬಂಧ ಇದೆ ಅಂತೇಳಿ ವರದಿಯಾಯಿತು. ಅಂದ್ರೆ ಕಾಂಗ್ರೆಸ್ ಪಕ್ಷ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಂದಾನು ಯಾವ ರೀತಿ ಸುಲಿಗೆ ಮಾಡ್ತಾ ಇದೆ ಅನ್ನುವಂತಹದ್ದು ಅದರಿಂದ ಸಾಬೀತಾಗುತ್ತೆ. ಅದೇ ರೀತಿಯಲ್ಲಿ ವರ್ಗಾವಣೆ ದಂಧೆ, ವರ್ಗಾವಣೆ ಮಾಡಬಾರದು ಮತ್ತು ನಿವೃತ್ತರಾದವರನ್ನ ಮತ್ತೆ ಅವರ ಸೇವಾವಧಿಯನ್ನ ವಿಸ್ತರಿಸಬಾರದು ಅಂತ ಇದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಿಯಮಗಳನ್ನ ಹಾಕೊಂಡಿದ್ರು ಮಾಸ್ ಸಾಮೂಹಿಕ ವರ್ಗಾವಣೆಗಳನ್ನ ಹಲವಾರು ಕಡೆ ಮಾಡಿರುವಂತಹದ್ದು. ಕಡು ಭ್ರಷ್ಟರನ್ನ ಸದ್ಯ ಅವನು ರಿಟೈರ್ಡ್ ಆಗ್ತಾ ಇದ್ದ, ಅವಳು ತೊಲಗ್ತಾ ಇದ್ರು, ಆ ಮೂಲಕ ಒಂದಷ್ಟು ಅವ್ರು ಮಾಡ್ತಾ ಇದ್ದಂತ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳ್ತಾ ಇತ್ತು ಅನ್ನುವಂತಹ ಅಂತ ಭಾವಿಸುವಂತಹ ಪ್ರಸಂಗಗಳಲ್ಲಿಯೂ ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಭ್ರಷ್ಟ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಹಲವಾರು ನಿವೃತ್ತ ಭ್ರಷ್ಟ ಲೋಕಾಯುಕ್ತದಲ್ಲಿ ಬೇರೆ ಬೇರೆ ಕಡೆ ಆರೋಪಗಳಿರುವಂತಹ ಕೇಸ್ಗಳಿರುವಂತಹ ಭ್ರಷ್ಟರ
ಸೇವಾವಧಿಯನ್ನ ವಿಸ್ತರಿಸಿ ಅವರು ಲೂಟಿ ಮಾಡೋದಿಕ್ಕೆ ಮತ್ತು ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ಪಕ್ಷದ ಮಂತ್ರಿಗಳಿಗೆ ಮಾಮೂಲು ಕೊಡಿಸೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಮಾಡಿದೆ. ಹೀಗೆ ಒಂದು ಕಡೆ ಕೇಂದ್ರದ ಬಿಜೆಪಿ ಸರ್ಕಾರ ಅಲ್ಲಿ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಮಾಡಿದಂತಹ ಸ್ವಚ್ಛಂದ ಪ್ರಚ್ಛನ್ನವಾಗಿತ್ತು. ಈಗ ಅದು ಸ್ವಚ್ಛಂದವಾಗಿದೆ. ಸ್ವಚ್ಛಂದ ನೇರಾನೇರ ಜನದ್ರೋಹ, ವಿಶ್ವಾಸದ್ರೋಹ, ಭ್ರಷ್ಟಾಚಾರ. ಇನ್ನೊಂದು ಕಡೆ ಕೇವಲ 1 ವರ್ಷದಲ್ಲಿಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಬಂದಿರುವಂತಹ ಮತ್ತಷ್ಟು ಸ್ವಚ್ಛಂದ ಭ್ರಷ್ಟಾಚಾರ. ಹಿಂದಿನವರು 40% ಇದ್ರೆ ನಾವು ಈ ಸಲಕ್ಕೆ 50% ತಗೊಂಡು ಹೋಗಬೇಕು ಅನ್ನುವಂತಹ ವೇಗ ಈ ಭ್ರಷ್ಟ ಸರ್ಕಾರಗಳದು, ಭ್ರಷ್ಟ ಪಕ್ಷಗಳು. ಇವತ್ತು ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಕಳೆದ 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ ಹಿಂದಿನದಕ್ಕಿಂತ ಹೆಚ್ಚು ವ್ಯಾಪಕವಾಗಿದೆ ಮತ್ತು ಆಳವಾಗಿದೆ ಅನ್ನೋದನ್ನ 2 ಪ್ರಮುಖ ಉದಾಹರಣೆಗಳ ಮೂಲಕ ಇವತ್ತು ನಾವು ರಾಜ್ಯ ಜನರ ಮುಂದೆ ಇಡ್ತಾ ಇದ್ದೀವಿ. ಒಂದು, ಸುಮಾರು 50-60 ಸಾವಿರ ಕೋಟಿ ರೂಪಾಯಿಗಳ ಹಗರಣ ಅಥವಾ ಸರ್ಕಾರಕ್ಕೆ ಆಗುವಂತಹ ನಷ್ಟದ ವಿಚಾರವಾಗಿ. ಇನ್ನೊಂದು, ಸುಮಾರು 5-6 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಾಗಿದ್ದಂತಹ ದುಡ್ಡನ್ನ ಖಾಸಗಿ ಕಂಪನಿಗಳಿಗೆ ಅನುಕೂಲ ಮಾಡಿಕೊಟ್ಟು ಅದು ಜನರಿಗೆ ಯಾವ ರೀತಿ ಉಪಯೋಗವಾಗದ ರೀತಿಯಲ್ಲಿ ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಜೊತೆಗೆ ಈ ಸರ್ಕಾರ ಡೀಲ್ ಮಾಡಿಕೊಂಡು ರೂಪಿಸಿರುವಂತಹ ಹೊಸ ನೀತಿ. ಈಗ ಮೊದಲಿಗೆ ಸುಮಾರು 50-60 ಸಾವಿರ ಕೋಟಿ ರೂಪಾಯಿಗಳ ಹಗರಣವಾಗಲಿದೆ. ಇದು ಅದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ನಷ್ಟವೂ ಆಗಲಿದೆ. ಆ ಮೂಲಕ ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಾಪಕವಾದಂತಹ ಹಗರಣಗಳಿಗೆ ಕಾರಣವಾಗಲಿದೆ. ಸುಮಾರು 1 ವರ್ಷ 2 ವರ್ಷದ ಹಿಂದೆ ಬಹಳ ದೊಡ್ಡ TDR ಹಗರಣ ನಮ್ಮ ರಾಜ್ಯದಲ್ಲಿ ಬೆಳಕಿಗೆ ಬಂತು. ಬೆಂಗಳೂರಿನಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್, ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕು ಅಂತೇಳಿ ಸರ್ಕಾರ ಯಾವುದಾದ್ರೂ ಯೋಜನೆಗಳಿಗೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಾಗ ಆ ಭೂಮಿಯವರಿಗೆ ಪರಿಹಾರದ ಬದಲಿಗೆ ಈ TDR ಅನ್ನುವಂತಹ ಹಕ್ಕುಗಳನ್ನ ಕೊಡ್ತಾ ಇತ್ತು. ಅದನ್ನ ಅವರು ಯಾರಿಗೆ ಬೇಕಾದ್ರೂ ಮಾರಿಕೊಳ್ಳಬಹುದಿತ್ತು, ರೈತರು ಅಥವಾ ಜಮೀನುದಾರರು. ಅಂತಹದ್ದೇ ಒಂದು ಹಗರಣ ಆಗ ಬಂದು ಇಲ್ಲಿ ಇರೋರಿಗೆ ಇಲ್ಲದಿರೋರಿಗೆ ಅವರ ನಿಜವಾದ ಪರಿಹಾರ ಎಷ್ಟಿತ್ತು ಅದರ ಹಲವು ಪಟ್ಟು ಹೀಗೆ ಸರ್ಕಾರದ IAS KS ಆಫೀಸರ್ಗಳು TDR ನಲ್ಲಿ ಮಾಡಿದಂತಹ ಹಗರಣ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣವಾಗಿ ಅದು ಹಲವಾರು ಜನರು ಅವರ ಮೇಲೆ ಕೇಸುಗಳು ಆಗಿದೆ ಸರ್ಕಾರದ ಅಧಿಕಾರಿಗಳ ಮೇಲೆ. ಈಗ ಅಂತಹದ್ದೇ ಒಂದು ಹಗರಣ ನೇರವಾಗಿ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ, ಹಲವು ಮಂತ್ರಿಗಳು, ನಗರಾಭಿವೃದ್ಧಿ ಸಚಿವರು ಸೇರಿದಂತೆ, ಇಂಧನ ಸಚಿವರು ಸೇರಿದಂತೆ, ಹಲವು ಗೃಹ ಸಚಿವರು ಸೇರಿದಂತೆ ಈ ರಾಜ್ಯದ ಹಲವಾರು ಸಚಿವರುಗಳು ಒಂದು ರೀತಿಯಲ್ಲಿ ಮಾಫಿಯಾ ತರ ಮಾಡಿಕೊಂಡು ಈ ಹಗರಣವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವುದಿದು ಅಂದ್ರೆ ಬೆಂಗಳೂರು ಅರಮನೆ ಮೈದಾನದ ಜಮೀನಿನ ಕುರಿತಾಗಿ 1996ರಲ್ಲಿ HD ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆವತ್ತಿನ ಅರ್ಥ ಸಚಿವರು, ಬಹುಶಃ ಅವತ್ತಿನ ಅವರು ಅರ್ಥ ಸಚಿವರು ಅನ್ಸುತ್ತೆ, ಅರ್ಥ ಸಚಿವರು ಆಗಿದ್ದಾಗ HD ದೇವೇಗೌಡರು ಪ್ರಧಾನಮಂತ್ರಿ ಆಗೋದಕ್ಕೆ ಮೊದಲು ಬೆಂಗಳೂರು ಅರಮನೆಯ ಇವತ್ತೇನು ಬೆಂಗಳೂರಿನ ಹೃದಯ ಭಾಗದಲ್ಲಿ ವಿಧಾನಸೌಧದಿಂದ 2 ಕಿಲೋಮೀಟರ್ ದೂರದಲ್ಲಿ ಸದಾಶಿವನಗರದ ಪಕ್ಕದಲ್ಲಿರುವಂತಹ 472 ಎಕರೆ, ಸುಮಾರು 472 ಎಕರೆಯನ್ನ ಸರ್ಕಾರ ಸುಮಾರು ಆವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು ಸುಮಾರು 2 ಲಕ್ಷಗಳ, ಅದನ್ನ ಆವತ್ತಿನ ಆ ಆಸ್ತಿಯ ಹಕ್ಕುದಾರರಾಗಿದ್ದ ಯಾರು ಕಂಠೀರವ ನರಸಿಂಹರಾಜ ಒಡೆಯರ್ ಯಾರಿದ್ರು, ನರಸಿಂಹರಾಜ ದತ್ತ ಒಡೆಯರ್, ಕಂಠೀರವ ನರಸಿಂಹರಾಜ ದತ್ತ ಒಡೆಯರ್ ಆವತ್ತಿನ ಆಸ್ತಿ ಮಾಲೀಕರು. ಅವರು ಆ ಆಸ್ತಿ ಮಾಲೀಕರು ಅವರು ಇದ್ರ ಬೆಲೆನೇ 2 ಲಕ್ಷ ಅಂತ ಹೇಳ್ತಿದ್ದಂತ ಸಂದರ್ಭದಲ್ಲಿ ಆವತ್ತು 96ರಲ್ಲಿ ಬಹುಶಃ ಅಷ್ಟೋ ಇದು ಸ್ವಲ್ಪ ಜಾಸ್ತಿ ಇತ್ತೇನೋ ಮಾರ್ಕೆ, ಆದ್ರೆ ಗೈಡೆನ್ಸ್ ವ್ಯಾಲ್ಯೂ ಇದ್ದು ಬಹುಶಃ 2 ಲಕ್ಷ ರೂಪಾಯಿನೇ. ಆ ಅಷ್ಟು ಪರಿಹಾರದ ಮಟ್ಟಕ್ಕೆ ಒಂದು ಎಕರೆಗೆ ಆ 472 ಎಕರೆಯನ್ನು ಸರ್ಕಾರ ಕಾನೂನುಬದ್ಧವಾಗಿ ವಿಧಾನಮಂಡಲದಲ್ಲಿ ಕಾಯ್ದೆಗಳನ್ನ ಮಂಡಿಸಿ ಆಕ್ಟ್ ರೂಪಿಸಿ ಅದನ್ನ ಸ್ವಾಧೀನಪಡಿಸಿಕೊಂಡಿತ್ತು. ಆದ್ರೆ ಆವತ್ತಿನ ಆ ಆಸ್ತಿಯ ಅದರ ಹಿಂದಿನ ಮಾಲೀಕರಾಗಿದ್ದಂತವರು ಕಂಠೀರವ ಒಡೆಯರ್ ಅವರು
ಕೋರ್ಟ್ಗೆ ಹೋಗ್ತಾರೆ. ಅದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ, ಬೇರೆ ಬೇರೆಯವರು ಮಧ್ಯಪ್ರವೇಶ ಮಾಡ್ತಾರೆ. ಸುಮಾರು 11 ಕೋಟಿ ರೂಪಾಯಿಗಳು 1996 ಅಂದ್ರೆ 28 ವರ್ಷಗಳ ಹಿಂದೆ 11 ಕೋಟಿ ರೂಪಾಯಿ ಇವತ್ತಿನ ಹಲವು ಸಾವಿರ ಕೋಟಿ ರೂಪಾಯಿಗಳಿಗೆ ಸಮ. ಹಾಗಾಗಿ ಆವತ್ತಿನ ಅಂತ ಸಂದರ್ಭದಲ್ಲಿ ಅದು ಅವರ ಪರಿಹಾರ ಇಷ್ಟು ಕೊಡಬೇಕು ಅಂತ ಆಗಿತ್ತು. ಅದು ಬೇರೆ ಬೇರೆ ಇದರಲ್ಲಿ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ, ಈಗ ಬೇರೆ ಬೇರೆ ಕಡೆಗಳಲ್ಲಿ ಹೋಯಿತು. ಈಗಲೂ ಅದು ಕೋರ್ಟ್ ಅಲ್ಲಿ ನಡೀತಾನೆ ಇದೆ ಹಲವು ರೀತಿಯಲ್ಲಿ. ಆದ್ರೆ ಈಗ ಅದರಲ್ಲಿ ಈಗ ಬೆಂಗಳೂರು ನಮ್ಗೆಲ್ಲ ಗೊತ್ತಿದೆ, ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ವಿಶೇಷವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಎಂಟರ್ ಆಗಬೇಕು ಅಂದ್ರೆ ಈ ಅರಮನೆ, ಬೆಂಗಳೂರು ಅರಮನೆ ಮೈದಾನದ ಪಕ್ಕದಲ್ಲಿರುವಂತಹ ಬಳ್ಳಾರಿ ರಸ್ತೆಯಲ್ಲಿಯೇ ಬರಬೇಕು. ಅದು ಕೇವಲ ಈ ಕಡೆ 2 ಲೇನು, ಇನ್ನೊಂದು ಕಡೆ 2 ಲೇನು, 4 ಲೇನ್ ಇದೆ. ಅದು ಒಂದು ರೀತಿಯಲ್ಲಿ ಚಿಕನ್ ನೆಕ್ ತರಕ್ಕೆ ಈ ಕಡೆಯಿಂದನೂ ತೆಗೆದುಕೊಳ್ಳುತ್ತೆ, ಆ ಕಡೆಯಿಂದನೂ ತೆಗೆದುಕೊಳ್ಳುತ್ತೆ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರದ ಹಲವರು ಬೇರೆ ಬೇರೆ ರೀತಿಯಲ್ಲಿ ಲೇವಾದೇವಿ ಮಾಡಿಕೊಂಡು ಅದು ಯಾರ ಹತ್ರ ತೆಗೆದುಕೊಂಡಿದ್ದಾರೋ ಪರ್ಮಿಷನ್ ಗೊತ್ತಿಲ್ಲ, ರಾಜ್ಯ ಸರ್ಕಾರವನ್ನು ಸರಿಯಾಗಿ ಗಮನಿಸಿಲ್ಲ. 10 ಚೌಲ್ಟ್ರಿಗಳು ಆ ಬಳ್ಳಾರಿ ರಸ್ತೆಗೆ ಹೊಂದ್ಕೊಂಡಂತಾನೆ ಹಲವು ಚೌಲ್ಟ್ರಿಗಳನ್ನ ಮಾಡಿದ್ದಾರೆ. ಬೇರೆ ಬೇರೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ರಾಜ್ಯ ಸರ್ಕಾರದವರು, ಬೆಂಗಳೂರು BBMP ಅವರು. ಹಾಗಾಗಿನೇ ಅಲ್ಲಿ ಆ ವಾರಾಂತಿಗಳಲ್ಲಂತೂ ಅಲ್ಲಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕೆ ಆಗದಿರುವಂತಹ ಸಮಸ್ಯೆ ಸೃಷ್ಟಿಯಾಗಿದೆ. ಇದು ಹೈಕೋರ್ಟಿನ ತನಕ ಹೋಗಿ ಹೈಕೋರ್ಟ್ ಇದನ್ನ ರಸ್ತೆ ವಿಸ್ತರಿಸಿ ಅಂತೂ ಸಹ ಹಲವಾರು ಬಾರಿ ಹೇಳಿದೆ. ಈಗ ಈ ರಸ್ತೆ ವಿಸ್ತರಣೆ ಮಾಡೋದಿಕ್ಕೆ ಅಂತ ಹೇಳಿ ಸರ್ಕಾರ ಸುಮಾರು ಎಷ್ಟು 15 ಎಕರೆ 39 ಗುಂಟೆ ಅಂದ್ರೆ 1 ಗುಂಟೆ ಕಡಿಮೆ 16 ಎಕರೆಗೆ 16 ಎಕರೆ ಜಾಗಕ್ಕೆ ಈಗ ಸಾವಿರಾರು ಕೋಟಿ ರೂಪಾಯಿಯ ಮೊತ್ತದ TDR ಕೊಡೋದಿಕ್ಕೆ ಮುಂದಾಗಿದೆ. ಇದು ಕೇವಲ ಈ ಲೋಕಸಭಾ ಚುನಾವಣೆ ಘೋಷಣೆ ಆದ ಕೆಲವೇ ದಿನಗಳ ಮೊದಲು ಅಥವಾ ಹಿಂದಿನ ದಿನವೇ ಅನಿಸುತ್ತೆ, 2 ದಿನ ಮುಂಚಿತವಾಗಿ ಈ ಲೋಕಸಭಾ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಘೋಷಣೆ ಮಾಡ್ತೋ ಅದರ 2 ದಿನದ ಹಿಂದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತರಾತುರಿಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದಾದ ನಂತರ ನಮಗೆ ಬಂದಿರುವಂತಹ ಮಾಹಿತಿ ಏನಂದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಅವರ ಕುಟುಂಬದ ಕೆಲವು ಪ್ರಭಾವಿ ವ್ಯಕ್ತಿಗಳು ಸೇರಿದಂತೆ ರಾಜ್ಯದ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಬಲಿಷ್ಠವಾಗಿರುವಂತಹ ಹಲವು ವ್ಯಕ್ತಿಗಳು, ಹಾಲಿ ಸಚಿವರುಗಳು ಇದರಲ್ಲಿ ಈ ತರಾತುರಿಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿ ಸರ್ಕಾರದ ಭಾಗವಾಗಿರುವಂತಹ ಹಲವಾರು ಜನ, ಆದ್ರೆ ಇನ್ನು ಜನಪರವಾಗಿ ಯೋಚಿಸುವಂತಹ, ಜನರ ಹಿತವನ್ನ ಕಾಪಾಡಬೇಕು ಅಂದ್ಕೊಳ್ಳುವಂತಹ ಜನ ವಿಧಾನಸೌಧದ ಸುತ್ತಮುತ್ತಲ ಕಟ್ಟಡಗಳಲ್ಲಿ ಮುಕ್ತವಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಇದು ನೇರವಾಗಿ ಇದು ನೂರಾರು ಸಾವಿರಾರು ಕೋಟಿ ರೂಪಾಯಿಯನ್ನ ಈಗ ಬ್ಲಾಕ್ ಮನಿ ರೂಪದಲ್ಲಿ ಸಂಗ್ರಹಿಸಿ ಸರ್ಕಾರಕ್ಕೇನು ಬರೋದು ಬೇಕಾಗಿಲ್ಲ, ಅವ್ರು ಬಂದ್ರೆ ಸಾಕು, ನಾವು ಸರ್ಕಾರದ TDR ಕೊಡೋದಷ್ಟೇ. TDR ಅದನ್ನ ನಾವು ಪ್ರೈವೇಟ್ ಕೊಡ್ತೀವಿ, ಅದನ್ನ ಅವ್ರು ಬಳಸ್ಕೊಳ್ತಾರೆ. ಸರ್ಕಾರಕ್ಕೆ ಬರೋದಾಗ್ಲಿ ಹೋಗೋದಾಗ್ಲಿ ಏನು ಇಲ್ಲ, ಆದ್ರೆ ನಮಗೆ ಇಷ್ಟು ಕೊಡಬೇಕು, ನಮ್ಗೆ ಈ ತರದ ಕಮಿಷನ್ ಇಷ್ಟು ಸಾವಿರ ಕೋಟಿ ರೂಪಾಯಿಗಳ ಡೀಲ್ ಅಂದ್ಕೊಂಡು ಮಾಡಿರುವಂತಹ ಹಗರಣ ಇದು. ಇದೇ ರೀತಿಯಲ್ಲಿಯೇ ಬೆಂಗಳೂರು ಅರಮನೆ ಮೈದಾನದ ಎಲ್ಲಾ ಜಮೀನುಗೂ ಸುಮಾರು 477 ಎಕರೆ ಏನಿದೆ ಅದೆಲ್ಲದಕ್ಕೂ ಇದೇ TDR ಅನ್ವಯಿಸಿದ್ದೆ. ಆದ್ರೆ ಮಾರುಕಟ್ಟೆ ಬೆಲೆಯಲ್ಲಿ 455 ಎಕರೆ ಜಾಗಕ್ಕೆ ನೀಡಬೇಕಾದ ಪರಿಹಾರ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಸುಮಾರು 60,000 ಕೋಟಿ ರೂಪಾಯಿ ಆಗುತ್ತೆ. ಅಂದರೆ 60,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗುತ್ತೆ. ಮತ್ತೆ ಇದನ್ನ ಮಾಡಿರೋದು ಸಂಪೂರ್ಣವಾಗಿ ಇವತ್ತಿರುವಂತಹ ಕಾನೂನಿಗೆ, ಕಾಯ್ದೆಗೆ ವಿರುದ್ಧವಾಗಿರುವಂತಹದ್ದು. 1996 ಏನು ಬೆಂಗಳೂರು ಅರಮನೆ ಭೂಸ್ವಾಧೀನ ಮತ್ತು ವರ್ಗಾವಣೆ ಕಾಯ್ದೆ ಇದೆ, ಆ ಕಾಯ್ದೆಯೇ ನಲ್ ಅಂಡ್ ವಾಯ್ಡ್ ಆಗ್ಬಿಡುತ್ತೆ ಇದನ್ನ ಮಾಡಿದ್ರೆ. ಇವತ್ತು ಸರ್ಕಾರದಲ್ಲಿ ಇದನ್ನ ಮಾಡೋದಿಕ್ಕೆ ಯಾಕೆ ಈ ರೀತಿ ತರಾತುರಿಯಲ್ಲಿ ಮುಂದೆ ಹೋಗಿದ್ದಾರೆ ಅಂದ್ರೆ, ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಚುನಾವಣೆಯಲ್ಲಿ ಖರ್ಚು ಮಾಡುವ ಹಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಪರಮಭ್ರಷ್ಟ ನಿರ್ಧಾರ ಇದು, ಜನದ್ರೋಹಿ ನಿರ್ಧಾರ ಇದು. ಹಾಗೇನೆ BDA ಬೆಂಗಳೂರಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಿರುವಾಗ ಔಟರ್ ರಿಂಗ್ ರೋಡ್, ಬೆಂಗಳೂರಲ್ಲಿ ಔಟರ್ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ರೈತರಿಂದ ಭೂಸ್ವಾಧೀನ ಮಾಡ್ಕೊಳ್ತಾ ಇದೆ. ಆದ್ರೆ 2013ರ ಭೂಸ್ವಾಧೀನ ಕಾಯ್ದೆ ಅನುಸಾರವಾಗಿ ಮಾಡಿದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವತ್ತಿನ ರೈತರಿಗೆ ಕೊಡಬೇಕಾಗುತ್ತೆ. ಅದು ಕೊಡೋದಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಥವಾ ಕೊಡಬಾರದು. ಜಮೀನು ಕಳ್ಕೊಂಡವರಿಗೆ ಪರಿಹಾರ ನಾವು ಈ ಮಟ್ಟದಲ್ಲಿ ಕೊಡಬಾರದು, ಮಾರುಕಟ್ಟೆ ಮಟ್ಟದಲ್ಲಿ ಅಂದ್ಕೊಂಡು ಮಾರುಕಟ್ಟೆ ಮೌಲ್ಯವನ್ನೇ ಕಡಿಮೆ ಮಾಡ್ತಿರುವಂತಹ ಉದಾಹರಣೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾಗಿ ಇಷ್ಟೆಲ್ಲ ಇರುವಾಗ ಈ ಪ್ರಕರಣಕ್ಕೆ ವಿಶೇಷವಾಗಿ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ?
ಇದು ಇವತ್ತಿಗೆ ಸುಮಾರು 3,600 ಕೋಟಿಯಷ್ಟು TDR ಕೊಡೋದಕ್ಕೆ ವ್ಯವಸ್ಥೆ ಆಗಿದೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಈಗಾಗಲೇ ಹೇಳಿದಾಗೆ ಮಿಕ್ಕಿದ್ದಕ್ಕೂ ಅಪ್ಲೈ ಮಾಡಿದ್ರೆ ಸುಮಾರು 50-60 ಸಾವಿರ ಕೋಟಿ ರೂಪಾಯಿಗಳು ಇಲ್ಲಿ ಕೈ ಬದಲಾಯಿಸುತ್ತೆ. ಅದು ನಿಜವಾದ ಪರಿಹಾರ ಏನಿತ್ತು ಅದನ್ನ ಸರ್ಕಾರ ಕೊಡಬೇಕಾಗಿತ್ತು, ಅದರ ಬದಲಿಗೆ ಒಂದು ದೊಡ್ಡ ಅಕ್ರಮ ವ್ಯವಹಾರಕ್ಕೆ ನಾಂದಿ ಆಗುತ್ತೆ. ಅದರ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಬರಬೇಕಾದಂತಹ ಆದಾಯ, ಸರ್ಕಾರದ್ದೇ ಆದಂತಹ ಜಮೀನು, ಇವತ್ತದು ಸರ್ಕಾರದ ಜಮೀನು, ಕಾಯ್ದೆ ಕಾನೂನು ಪ್ರಕಾರ ಪರಿಹಾರದ ವಿಚಾರದಲ್ಲಿ ಮಾತ್ರ ತಕರಾರಿರುವಂತದ್ದು ಅದರ ಹಿಂದಿನ ಮಾಲೀಕರಿಗೂ ಮತ್ತು ಸರ್ಕಾರಕ್ಕೂ. ಆದರೆ ಇವತ್ತು ಇದನ್ನ ಮಾಡೋದ್ರ ಮೂಲಕ, ಈ TDR ಹಗರಣದ ಮೂಲಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಜನರಿಗೆ, ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ತೆರಿಗೆದಾರರಿಗೆ ಮೋಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಗಮನಕ್ಕೆ ಈ ವಿಚಾರ ಬಂದ ತಕ್ಷಣವೇ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಪಾಪ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾರೆ, ಅಂಕಿ ಅಂಶಗಳ ಸಮೇತವಾಗಿ ಕೆಲವೊಂದನ್ನ ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಒಂದಷ್ಟು ಜನ ಅದನ್ನ ತುತ್ತೂರಿನೂ ಊದ್ತಾ ಇದ್ದಾರೆ. ಅವರ ನೇರ ವ್ಯಾಪ್ತಿಗೆ ಬರುವಂತಹ ವಿಚಾರ ಇದು. ಅವರಿಗೆ 26/3/2024 ಅಂದ್ರೆ ಸುಮಾರು 20 ದಿವಸದ ಹಿಂದೆನೆ ನಾವು ಒಂದು ಪತ್ರವನ್ನ ಬರೆದಿದ್ದೀವಿ. ಇದನ್ನ ಈ ಕೂಡಲೇ ನೀವು ಈ TDR ಹಗರಣ ಏನಿದೆ ಇದನ್ನ ನಿಲ್ಲಿಸಬೇಕು, ರಾಜ್ಯದ ಜನರಿಗೆ ಮೋಸ ವಂಚನೆ ಆಗುವುದನ್ನ ತಡಿಬೇಕು, ಇದು ನಿಮ್ಮ ಇಲಾಖೆ, ಇದು ನಿಮ್ಮ ಜವಾಬ್ದಾರಿ ಅಂತೇಳಿ. ಅದ್ರ ಜೊತೆಗೆ ಈ ಮಂತ್ರಿಗಳಿಗೆ ಹೋದ್ರೆ, ನಾನು ಈಗಾಗಲೇ ಹಿಂದೆ ಹಲವು ಸಲ ಹೇಳಿದ್ದೀವಿ, ನಾನು ಹೇಳಿದ್ದೆ, ನಮ್ಮ ಪಕ್ಷದವರು ಹಲವಾರು ಸಲ ಹೇಳಿದ್ದೀವಿ, ಮುಖ್ಯಮಂತ್ರಿಗೆ, ಮಂತ್ರಿಗಳಿಗೆ ಅಧಿಕೃತವಾಗಿ ನಮ್ಮ ಪಕ್ಷದ ಎಲೆಕ್ಟರೇಟ್ ನಲ್ಲಿ ನಾನೇ ಆಗಲಿ, ನಮ್ಮ ಪಕ್ಷದ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾಗಲಿ ಬರೆಯುವಂತಹ ಯಾವ ಪತ್ರಕ್ಕೂ ಇಲ್ಲಿಯ ತನಕ ನಿಮ್ಮ ಪತ್ರ ತಲುಪಿದೆ, ಕ್ರಮ ತೆಗೆದುಕೊಳ್ತೀವಿ ಅಥವಾ ನೋಡ್ತೀವಿ, ಅಥವಾ ಇಲ್ಲ ನಿಮ್ಮ ಪತ್ರಕ್ಕೆ ನಾವು ಕ್ರಮ ವಹಿಸೋದಿಲ್ಲ ಅನ್ನುವಂತಾದ್ರೂ ಕನಿಷ್ಠ ಸೌಜನ್ಯ ಹಾಳಾಗೋಗ್ಲಿ, ಒಂದು ಅಧಿಕಾರಿಕ ಅಫಿಷಿಯಲ್ ಆದಂತಹ ಒಂದು ಪತ್ರ ಇವರ ಯೋಗ್ಯತೆಗೆ ಇವತ್ತಿನ ತನಕ ನಮಗೆ ಬಂದಿಲ್ಲ. ಕನಿಷ್ಠ ಒಂದು ಸಂತೋಷದ ವಿಚಾರ ಏನು ಅಂದ್ರೆ, ಅಧಿಕಾರಿಗಳಿಗೆ ನಾವು IAS ಆಫೀಸರ್ಗಳಲ್ಲಿ ಕೆಲವೊಂದು IAS ಆಫೀಸರ್ಗಳಿಗೆ, IPS ಆಫೀಸರ್ಗಳಿಗೆ, ಅಧಿಕಾರಿಗಳಿಗೆ ಬರೆದಂತಹ ಪತ್ರಕ್ಕೆ ಕನಿಷ್ಠ ನಮಗೆ ಇದರ ಮೇಲೆ ಇದು ನಾವಿಂತವ್ರಿಗೆ ಕಳಿಸಿದ್ದೀವಿ, ಕ್ರಮ ತೆಗೆದುಕೊಳ್ತಾ ಇದೀವಿ ಅಂತಾರು ಬರುತ್ತೆ. ಅದೇ ಕಾರಣದಿಂದಾಗಿನೇ ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಅವ್ರಿಗೂ ನಾವು ಈ ಒಂದು ಪತ್ರವನ್ನು ಈಗಾಗಲೇ ಕಳಿಸಿದ್ದೀವಿ. ಮತ್ತು ಮೊನ್ನೆ 10 ದಿವಸಗಳ ಹಿಂದೆ 29ನೇ ತಾರೀಕು ಈ ದೇಶದ ಪ್ರಧಾನಿ ಮತ್ತು ಈ ದೇಶದ ಗೃಹ ಸಚಿವ ಅವರನ್ನು ಇಂತಹ ಹಲವಾರು ವಿಚಾರಗಳಲ್ಲಿ ಇದು ಬೇರೆ ಬೇರೆ ರೀತಿ ನಡೆಯುತ್ತೆ ರಾಜಕಾರಣ, ನಮಗೆ ಗೊತ್ತಿದೆ. ನಮಗೇನು ತುಂಬಾ ಈ ದೇಶದ ಪ್ರಧಾನಿ ಬಗ್ಗೆ, ಈ ದೇಶದ ಗೃಹ ಸಚಿವರ ಬಗ್ಗೆ ನಾವು ಬರೆದಿರುವಂತಹ ಪತ್ರಕ್ಕೆ ಏನು ಬಹಳ ತಕ್ಷಣ ಕ್ರಮ ತೆಗೆದುಕೊಳ್ತಾರೆ ಅಂತ ನಾವೇನು ಭಾವಿಸಿಲ್ಲ. ಆದ್ರೆ ನಮ್ಮ ಜವಾಬ್ದಾರಿ ಮತ್ತು ಹಕ್ಕು ಇದೆ ಇವತ್ತು ಇದನ್ನ ಈ ದೇಶದ ಪ್ರಧಾನಮಂತ್ರಿಯ ಗಮನಕ್ಕೆ ತರುವಂತಹದ್ದು. ಕನಿಷ್ಠ ಅದು IT-ನೋ ED-ನೋ ಬೇರೆ ಬೇರೆ ಇದರಲ್ಲಿ ಈ ಪ್ರಕರಣದಲ್ಲಿ ಅದನ್ನು ನ್ಯಾಯವಾಗಿ ನಡ್ಕೊಳ್ಳಬಹುದು, ಈ ಹಗರಣವನ್ನ ನಿಲ್ಲಿಸಬಹುದು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಇದು ಅವರ ವ್ಯಾಪ್ತಿಗೂ ಬರುವ ಕಾರಣಕ್ಕಾಗಿ ನಾವು ಈ ದೇಶದ ಪ್ರಧಾನಮಂತ್ರಿಗೂ ಮತ್ತು ಗೃಹ ಸಚಿವರಿಗೂ ಈಗಾಗಲೇ ಪತ್ರವನ್ನ ಬರೆದಿದ್ದೇವೆ. ಇವೆಲ್ಲವನ್ನು ನಾವು ಇವತ್ತು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತಾ ಇದ್ದೇವೆ. ನಾವು ಬರೆದಿರುವ ಪತ್ರಗಳು ಮತ್ತು ಅದರ ವಿಚಾರವಾಗಿರುವಂತಹ ಎಲ್ಲ ಕೋರ್ಟ್ ಅಲ್ಲಿರುವಂತಹ ಪ್ರಕರಣದ ಬಗ್ಗೆ, ಬೇರೆ ಬೇರೆ ಸರ್ಕಾರದ ಟಿಪ್ಪಣಿ, ಸಚಿವ ಸಂಪುಟದ ಟಿಪ್ಪಣಿ, ಅವೆಲ್ಲವನ್ನು ಇದೊಂದು ಸುಮಾರು 50,000 ಕೋಟಿ ರೂಪಾಯಿಯ ಹಗರಣ. ಇದರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಈ ರಾಜ್ಯದ ಕಡುಭ್ರಷ್ಟ ಹಲವು ಸಚಿವರುಗಳು ಇದರಲ್ಲಿ ಪಾಲುದಾರರಾಗಿದ್ದಾರೆ ಮತ್ತು ಕಿಕ್ ಬ್ಯಾಕ್ಸ್ ಪಡಿತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿ ನಾವು ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೇವೆ. ಯಾರೆಲ್ಲ ಈ ಸರ್ಕಾರದಲ್ಲಿರುವಂತಹ ಕಡುಭ್ರಷ್ಟರು ಯಾರೆಲ್ಲ ಆಗಿದ್ದಾರೆ, ಯಾವ್ಯಾವ ಇಲಾಖೆ ಸಚಿವರು ಅಂತೆಲ್ಲ ನಾವು ಒಂದಷ್ಟು ನಮಗನ್ಸಿದ್ದು, ನಮಗೆ ಬಂದಿರುವಂತಹ ಮಾಹಿತಿ, ಅದೇನು ನಾವೇನು ಊಹೆ ಮಾಡ್ಕೊಂಡಲ್ಲ. ಸರ್ಕಾರದಲ್ಲಿ ಇವೆಲ್ಲ ಗಮನಿಸ್ತಿರುವಂತಹ ಹಲವಾರು ಜನ, ಅವರು ಶಾಸಕರು ಇರಬಹುದು, ಮಂತ್ರಿಗಳು ಇರಬಹುದು, ಅಧಿಕಾರಿಗಳು ಇರಬಹುದು, ಅಥವಾ ಸರ್ಕಾರದ ವಿಚಾರಗಳನ್ನ ಈ ನೀತಿ ನಿರೂಪಣೆಗಳನ್ನ ಗಮನಿಸ್ತಾ ಇರುವಂತಹ ಪತ್ರಕರ್ತರು ಇರಬಹುದು, ಇವೆಲ್ಲವನ್ನು ಅವರೆಲ್ಲರನ್ನು ನಾವು ಸಂಪರ್ಕಿಸಿ ಮಾಹಿತಿಯನ್ನ ಪಡ್ಕೊಂಡು ಒಂದಷ್ಟು ಖಾತ್ರಿ ಮಾಡಿಕೊಂಡು ನಾವು ನೇರವಾಗಿ ಇಂಥ ಕಡುಭ್ರಷ್ಟ, ಇಂತಹ ನೀಚ ರಾಜ್ಯದ ಜನರಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ದಾನೆ, ಇವತ್ತು ನೀವು ಅದನ್ನ ತಡಿಬೇಕು ಅಂತ ಹೇಳಿ ದೇಶದ ಪ್ರಧಾನಿಗೆ ಕಳಿಸಿದ್ದೇವೆ. ಅವರು ಪಾಪ ನಾ ಖಾನೆ दूंगा ಯಾರಿಗೆ? ವಿರೋಧ ಪಕ್ಷದವರಿಗೆ खाने दूंगा, विरोध पक्ष लोगों खाने दूंगा, हमारा पक्ष लोगों को 40% से कम काम खा सकते हैं. ಬೇರೆ ಪಕ್ಷದವರಿಗೆ ನಾನು ತಿನ್ನಕ್ ಬಿಡಲ್ಲ, ನಮ್ಮ ಪಕ್ಷದವರು 40%ಗಿಂತ ಕಡಿಮೆ ಆರಾಮಾಗಿ ತಿನ್ನಬಹುದು. ಇದನ್ನ ಕರ್ನಾಟಕದಲ್ಲೇ ಮಾಡಿ ತೋರಿಸಿದ್ದಾರೆ. ಆದ್ರೆ ನಾವು ಇದನ್ನ ಬಹಳ ವ್ಯಂಗ್ಯವಾಗಿ ಹೇಳ್ತಾ ಇದ್ರು.
ಈ ಹೊತ್ತಿನ ರಾಜಕೀಯ ಪರಮ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಿಮಗೆ ತಿಳಿಸೋದಿಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು, ಇದು ಅನಿಲ ನೀತಿ, ಹೊಸ ಅನಿಲ ನೀತಿ. ನಿಮ್ಗೆಲ್ಲ ಗೊತ್ತಿದೆ. ಈಗ ಟಿಪ್ಪಣಿ ಈಗ ನಾವೇನಾದ್ರೂ ಮನೆಗೆ ಗ್ಯಾಸ್ ತಗೊಳ್ಬೇಕು ಅಂದ್ರೆ LPG ಸಿಲಿಂಡರ್ ತಗೊಳ್ಬೇಕು. ಸಿಲಿಂಡರ್ ಇಲ್ಲ ಹೋಗಿ ತಗೋಬೇಕು. ಬಹುತೇಕವಾಗಿ ಸಿಲಿಂಡರ್ ಮನೆಗೆ ಡೆಲಿವರಿ ಮಾಡ್ತಾರೆ. ಆದ್ರೆ ಬಹುತೇಕವಾಗಿ ಇಷ್ಟೊತ್ತಿಗೆ ನಮ್ಮ ದೇಶಾದ್ಯಂತ ಮನೆಗಳಿಗೆ ನೀರಿನ ನಲ್ಲಿಯಲ್ಲಿ ನೀರು ಬರುವ ಹಾಗೆ ಮನೆಗೇನೆ ಕೊಳವೆಯಲ್ಲಿ ಸಿಲಿಂಡರ್ ಬರಬೇಕಾಗಿತ್ತು. ಬಹುತೇಕ ಪಾಶ್ಚಾತ್ಯ ದೇಶಗಳಲ್ಲಿ, ಯುರೋಪ್ ಅಲ್ಲಿ ಇರಬಹುದು, ಅಮೆರಿಕದಲ್ಲಿರಬಹುದು, ಈ ತರ ಸಿಲಿಂಡರ್ಗಳನ್ನ ಹಿಡ್ಕೊಂಡು ಓಡಾಡುವಂತ ವ್ಯವಸ್ಥೆನೇ ಇಲ್ಲ. ನಮ್ಮಲ್ಲಿ ದುರದೃಷ್ಟವಶಾತ್ ಇನ್ನೂ ಅದು ಜಾರಿಗೆ ಬಂದಿಲ್ಲ. ಬರ್ತಾ ಇದೆ, ಯಾವತ್ತೋ ಬರಬೇಕಾಗಿತ್ತು. ಆದ್ರೆ ಅದನ್ನು ದೊಡ್ಡ ಮಾಫಿಯಾ, ಇವಾಗಿರುವಂತಹ ಕಂಪನಿಗಳ ಮಾಫಿಯಾ, ಮುಂದೆ ಬರಲಿರುವಂತಹ ಕಂಪನಿಗಳ ಮಾಫಿಯಾ. ಯಾರಿಗೆ ಕೊಟ್ರೆ ಈ ಕೊಳವೆ ಅನಿಲ್ವೋ ಈ ಇದನ್ನ ಜಾರಿಗೊಳಿಸಬಹುದು ಅನ್ನೋದ್ರಲ್ಲಿ ಕೇಂದ್ರ ಸರ್ಕಾರ ಸೇರಿದಂತೆ, ಒಕ್ಕೂಟ ಸರ್ಕಾರ ಸೇರಿದಂತೆ, ರಾಜ್ಯ ಸರ್ಕಾರವು ಸೇರಿದಂತೆ ಇವೆಲ್ಲ ಲೇವಾದೇವಿ ವ್ಯವಹಾರಗಳೇ ಹೊರತು ಜನರ ಹಿತವನ್ನ ಕಾಪಾಡುವಂತದ್ದಲ್ಲ. ಅನಿಲ ಸೋರಿಕೆ ಕಡಿಮೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ, ಆ ಮೂಲಕ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ, ಮತ್ತು ಬಹಳ ಸ್ಪಷ್ಟವಾಗಿ ನಿರಂತರವಾಗಿ ಅನಿಲ ಪೂರೈಕೆ ಆಗುತ್ತೆ. ಅದರ ಜೊತೆಗೆ ಎಷ್ಟು ಅನಿಲ ಪೂರೈಕೆ ಮಾಡ್ಕೊಳ್ತಾರೋ ಪ್ರತಿ ತಿಂಗಳು ಕರೆಂಟ್ ಬಿಲ್ ಇದ್ದಾಗೆ ಅದಕ್ಕೆ ಮೀಟರ್ ರೀಡಿಂಗ್ ಅಷ್ಟೇ ಬರುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಪರಿಸರಕ್ಕೆ ಆಗುವಂತಹ ಒತ್ತಡವನ್ನ ಕಡಿಮೆ ಮಾಡುತ್ತೆ ಈ ಕೊಳವೆಗಳ ಮೂಲಕ ಅನಿಲ ಸರಬರಾಜು ಮಾಡಿದ್ರೆ. ಇವೆಲ್ಲ ಇದೆ. ಇದನ್ನ 30-20 ವರ್ಷ ಹೇಳ್ತಾನೆ ಬರ್ತಾ ಇದಾರೆ. ಆದ್ರೆ ಜಾರಿಗೊಳಿಸಿದ್ದಂತೂ ಇಲ್ಲಿ ತನಕ ಇಲ್ಲ. ಬೆಂಗಳೂರಲ್ಲಿ ಎಲ್ಲ ಒಂದ್ ಕಡೆ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ, ಆದ್ರೆ ಅದನ್ನು ಸಂಪೂರ್ಣವಾಗಿ ಇನ್ನೂ ಜಾರಿ ಬಂದಿಲ್ಲ. ಆದ್ರೆ ಇದನ್ನ ಮಾಡುವಂತ ಸಂದರ್ಭದಲ್ಲಿ ಖಾಸಗಿ ಕಂಪನಿಗಳು ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಇದಕ್ಕೆ ಅನುಕೂಲವಾಗುತ್ತೆ. ಕೆಲವೊಂದು ಖಾಸಗಿ, ಅರೆ ಖಾಸಗಿ ಕಂಪನಿಗಳು ಅವರು ಒಂದು ವ್ಯವಹಾರ ಆಗುತ್ತೆ. ಅದ್ರ ಜೊತೆಗೆ ಸರ್ಕಾರ ಕೆಲವೊಂದು ಅನುಮತಿಗಳನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ರಸ್ತೆ ಅಗೀತಾರೆ, ಚರಂಡಿ ಅಗೀತಾರೆ, ಬೇರೆ ಬೇರೆ ತರಹದ ಸಾರ್ವಜನಿಕ ಆಸ್ತಿಯ ಏನು ರಿಪೇರಿ ಮಾಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇದಕ್ಕೆ ಶುಲ್ಕ ವಿಧಿಸುತ್ತೆ. ಹಲವು ಈಗಾಗಲೇ ಯಾವ್ದು ಕೇಬಲ್, ಏನ್ ಕೇಬಲ್ ಅದು, ಫೈಬರ್, OFC ಆಪ್ಟಿಕ್ ಫೈಬರ್ ಕೇಬಲ್ ಅಳವಡಿಕೆ ಯಾವ ರೀತಿ ಇದೆಯೋ ಬಹುತೇಕವಾಗಿ ಇದು ಅದೇ ರೀತಿಯ ಒಂದು ಅಳವಡಿಕೆ. ಅದಕ್ಕೆ ಆಗಿಯೂ ಹಾಗೆ ಇದಕ್ಕೂ ಅಗಿಬೇಕು, ಟ್ರೆಂಚ್ ಆಗಿಬೇಕು, ರಸ್ತೆ ಆಗಿಬೇಕು, ಕಾಲುವೆಗಳ ಪಕ್ಕದಲ್ಲಿ ಅಗಿದು ಪೈಪ್ ಹಾಕಬೇಕು. ಆ ತರಹದ ವ್ಯವಸ್ಥೆ ಇದನ್ನು. ಆದ್ರೆ OFCಗೆ ಇರುವಂತಹ ರೀತಿ ನೀತಿಗಳು ಇದಕ್ಕೆ ಅಪ್ಲೈ ಆಗ್ತಾ ಇಲ್ಲ. ಇದರಲ್ಲಿ 2023 ಮಾರ್ಚ್ ನಲ್ಲಿ ಅನಿಲ ಕಂಪನಿಗಳಿಗೆ ಹೊಸ ಅನಿಲ ನೀತಿ ಅಂತ, ಏನು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಅಂತ, ನಗರ ಅನಿಲ ವಿತರಣಾ ನೀತಿ ಅಂತ, CGD ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಅಂತ ಹೊಸ ನೀತಿಯನ್ನ ಜಾರಿಗೆ ತರಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇದೆ ಇದನ್ನ ಪರಿಗಣಿಸಿ ನಾವು ಒಂದು ಹೊಸ ನೀತಿಯನ್ನ ರೂಪಿಸಬೇಕು ಅಂತ ಹೇಳಿ ಇಂದಿನ ಬಿಜೆಪಿ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ 2 ಸಲ ಚರ್ಚೆ ಆಗುತ್ತೆ. ಆದ್ರೆ 2 ಸಲ ಚರ್ಚೆ ಆದಾಗಲೂ ಬಿಜೆಪಿಯವರು, ಬಸವರಾಜ ಬೊಮ್ಮಾಯಿ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಏನು ಡೀಲ್ ಆಗ್ಲಿಲ್ವೋ ಅಥವಾ ಏನಾಯ್ತು, ಅಥವಾ ಅಲ್ಲಿ ಬರ್ತಿದ್ದಂತ ಒತ್ತಡಗಳು, ಆ ಒತ್ತಡಗಳನ್ನ ಮೀರ್ಕೊಂಡ್ರೆ ಸಾಕಪ್ಪ, ಅಥವಾ ಆ ಒತ್ತಡಗಳಿಗೆ ನಾವು ಮಣಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೆ, ಯಾಕಂದ್ರೆ ಇದೊಂದು ಹಗರಣದ ರೂಪ ಇದೆ ಅಂತೇಳಿ ಅವರು ಕ್ರಮ ತೆಗೆದುಕೊಳ್ಳಿಲ್ವೋ ಗೊತ್ತಾಗ್ಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದ ಹಾಗೇನೆ ಸರ್ಕಾರ ಯಾವೆಲ್ಲ ಶುಲ್ಕಗಳನ್ನ ಹಾಕಬೇಕು, ಒಂದು ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಶುಲ್ಕ ಹಾಕಬೇಕು, ಅವ್ರಿಗೆ ಅಗಿಯೋದಕ್ಕೆ ಅನುಮತಿ ಕೊಡಬೇಕು, ಒಂದು ಮೀಟರ್ಗೆ ಅವರು ಅಗಿದಾದ ಮೇಲೆ ಅದು ಅಗಿದಂತಹ ರಸ್ತೆಯನ್ನ ಸರಿ ಮಾಡೋದು ಯಾರು, ಅದು ಇಲಾಖೆಗಳೇ ಸರಿ ಮಾಡುತ್ತೋ ಅಥವಾ ಆ CGD ಕಂಪನಿಗಳೇ, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳೇ, ನಮ್ಮ ಬೆಸ್ಕಾಂ ಎಸ್ಕಾಂ ಇದ್ದಾಗೆ ಅವರೇನೆ ಖಾಸಗಿಯವರು ಬಹುತೇಕ ಹೋಗೋದ್ರಲ್ಲಿ ಯಾರನ್ನು ಒಬ್ರು ಇಬ್ರು ಅಷ್ಟೇ ಇರಬಹುದು. ಮಹಾರಾಷ್ಟ್ರ ಗ್ಯಾಸ್ ನಿರ್ಮಾಣೇನೋ ಆ ತರಕ್ಕೇನೋ ಇದೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತ, ಆ ತರಕ್ಕೆ ಒಬ್ರು ಇಬ್ರು, ಮಿಕ್ಕವರೆಲ್ಲಾನು ಬಹುತೇಕವಾಗಿ ಆದಾನಿ ಸೇರಿದಂತೆ, ಮೇಘಾ ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ಖಾಸಗಿ ಕಾರ್ಪೊರೇಟ್ ಕಂಪನಿಗಳೇ. ಸೊ ಅವರೇನೆ ಅದನ್ನ ರಸ್ತೆ ರಿಪೇರಿ ಮಾಡಬೇಕು ಅನ್ನುವಂತಹ ಒಂದು ನೀತಿ. ಆ ನೀತಿಯ ಪ್ರಕಾರ ಇವತ್ತು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಮುಫತ್ತಾಗಿ ಸರ್ಕಾರ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳದೆ ನೀವು ಅಗೀರಿ, ನೀವು ಹಾಕೋದಿಕ್ಕೆ ಒಂದಷ್ಟು ಇದು ಏನೋ ಡಿಪಾಸಿಟ್ ಇಟ್ಬಿಡಿ ಅಂತ ಹೇಳಿ ಒಂದು ಹೊಸ ನೀತಿಯನ್ನ ರೂಪಿಸಿದ್ದಾರೆ. ಮೊನ್ನೆ ಯಾವತ್ತದು ಆಗಿದ್ದು, ಸಚಿವ ಸಂಪುಟ ನಿರ್ಣಯ 18/10, 3 ತಿಂಗಳ ಹಿಂದೆ, 2-3 ತಿಂಗಳ 4-5 ತಿಂಗಳ ಹಿಂದೆ ಈ ಸ್ಥಿತಿಗೆ
ಅನುಮತಿ ಸಚಿವ ಸಂಪುಟದ ನಿರ್ಣಯದ ಮೂಲಕ ಸಿಎನ್ಜಿ ಒದಗಿಸುವ ಕುರಿತಾದ ನಗರ ಅನಿಲ ವಿತರಣಾ ಜಾಲದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇದರ ಮೂಲಕ ಇಲ್ಲಿ ಇವರಿಗೆ 1 ಕಿಲೋಮೀಟರ್ಗೆ 1 ರೂಪಾಯಿ ಅಷ್ಟೇ ಶುಲ್ಕ ಕೊಡಬೇಕು. ಹಾಗಾಗಿ ಈ ಕಂಪನಿಗಳಿಗೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ. ಆ ಉಳಿತಾಯವಾಗುವ ಹಣವನ್ನ ಅವರು ಗ್ರಾಹಕರಿಗೆ ವರ್ಗಾವಣೆ ಮಾಡಬೇಕು. ಬಹಳ ನೋಡೋದಕ್ಕೆ, ಹೇಳೋದಕ್ಕೆ, ಕೇಳೋದಕ್ಕೆ ಎಲ್ಲ ಬಹಳ ಚೆನ್ನಾಗಿದೆ. ಏನು ಇದರಲ್ಲಿ ಮೋಸ ಇಲ್ಲ. ನಾವು ನಿಮ್ಗೆ ಶುಲ್ಕ ಕೊಡ್ತಾ ಇಲ್ಲ. ಇದು ಬಹಳ ಅಗತ್ಯ. ಪರಿಸರ ಮಾಲಿನ್ಯ ನಿಯಂತ್ರಣಕ್ಕೆ ಬರುತ್ತೆ, ಇನ್ನೊಂದು ನಿಯಂತ್ರಣಕ್ಕೆ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇಂದ್ರ ಚಂದ್ರರು ಸಹ ಕಾಣಿಸ್ತಾರೆ. ಹಾಗಾಗಿ ನಿಮಗೆ ನಾವು ಶುಲ್ಕ ಮಾಫಿ ಮಾಡ್ತಾ ಇದೀವಿ. ಇದರಿಂದ ನೀವು ಖಾಸಗಿ ಕಂಪನಿಯವರಿಗೆ ಏನು ನೂರಾರು ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇತ್ತು, ಅದನ್ನ ಗ್ರಾಹಕರಿಗೆ ನೀವು ವರ್ಗಾವಣೆ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಆದರೆ ಸರ್ಕಾರ ಹೊರಡಿಸಿರುವಂತಹ ಹೊಸ ಅನಿಲ ನೀತಿಯಲ್ಲಿ ಗ್ರಾಹಕರಿಗೆ ಎಷ್ಟು ದಿನಗಳ ಕಾಲ ಯಾವ ಪ್ರಮಾಣದಲ್ಲಿ ಯಾವೆಲ್ಲ ಗ್ರಾಹಕರಿಗೆ ವರ್ಗಾವಣೆ ಆಗುತ್ತೆ, ಈ ಸರ್ಕಾರ ಮಾಡಿರುವಂತಹ ಶುಲ್ಕದ ಅನುಕೂಲ ಅಂತ ಎಲ್ಲೂ ಇಲ್ಲ. ಮಾಫಿ ಮಾಡಿರುವಂತಹ ರಾಜ್ಯದಲ್ಲಿ ಗ್ರಾಹಕರಿಗೆ ಎಷ್ಟು ರೇಟ್ ಇರುತ್ತೋ ಅದಕ್ಕಿಂತ ರೇಟೇ ನಮಗೂ ಕೊಡಬಹುದು. ಇವತ್ತು ಸುಮಾರು ಈ ಶುಲ್ಕ ಮಾಫಿ ಮಾಡದೇ ಇದ್ದರೆ ಸರ್ಕಾರದ ಬೊಕ್ಕಸಕ್ಕೆ, ಅದು ವಿವಿಧ ಹಂತಗಳಲ್ಲಿ ನಗರಾಭಿವೃದ್ಧಿಯ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ, ವಿಶೇಷವಾಗಿ ಕಾರ್ಪೊರೇಷನ್, ಬಿಬಿಎಂಪಿ, ಪುರಸಭೆ, ನಗರಸಭೆಗಳಿಗೆ ನೂರಾರು ಕೋಟಿ ರೂಪಾಯಿಯ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳು ನಿನ್ನೆ ಮೊನ್ನೆ ಎಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಏನು ಊದಿದ್ದೆ ಕಾಂಗ್ರೆಸ್ನ ಕೆಲವರು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಹೌದು, ನಮ್ಮ ತೆರಿಗೆ ನಮ್ಮ ಹಕ್ಕು. ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರದಿಂದ ಬರಬೇಕು, ಅದು ನಾವು ಪಡ್ಕೊಳ್ಬೇಕು. ಆದ್ರೆ ಅದೇ ಸಂದರ್ಭದಲ್ಲಿ ಸ್ವಾಮಿ, ನೀವು ಸ್ಥಳೀಯ ಸಂಸ್ಥೆಗಳ ಹಕ್ಕುಗಳನ್ನ ನಿರಾಕರಿಸ್ತಾ ಇದ್ದೀರಲ್ವಾ? ಅವರಿಗೆ ಬರಬೇಕಾದಂತಹ ಆದಾಯ ಮೂಲಕ್ಕೆ ನೀವು ಕೊಡಲಿ ಪೆಟ್ಟು ಇಟ್ಟು ಯಾವ ಕಿಕ್ ಬ್ಯಾಕ್ಸ್ ಪಡ್ಕೊಂಡು, ಎಷ್ಟು ಕಿಕ್ ಬ್ಯಾಕ್ಸ್ ಪಡ್ಕೊಂಡು ನೀವು ಈ ಹೊಸ ಅನಿಲ ನೀತಿಯನ್ನ ಬಿಜೆಪಿ ಸರ್ಕಾರ 2 ಸಲ ತೀರ್ಮಾನ ತೆಗೆದುಕೊಳ್ಳದೆ ಭಯಪಟ್ಟು, ಆತಂಕಪಟ್ಟು, ಅಥವಾ ಏನೋ ಖಾತ್ರಿ ಇಲ್ಲದೋ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹಿಂಜರಿದನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನೀವು ಇದನ್ನ ಹೊಸ ಅನಿಲ ನೀತಿಯನ್ನ ಈಗ ಒಪ್ಕೊಂಡಿದ್ದೀರಾ, ಮಾಡಿದಿರಲ್ವಾ? ಯಾವ ಕಾರಣಕ್ಕಾಗಿ? ಹೌದು, ಇಲ್ಲಿ ಬಹಳ ಒಂದ್ ಕಡೆ ಹೇಳ್ತಾರೆ ಸರ್ಕಾರದ ಬೊಕ್ಕಸಕ್ಕೆ ಏನು ನಷ್ಟ ಇಲ್ಲ, ಬರಬೇಕಾದ ದುಡ್ಡು ಬರ್ತಾ ಇಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಾದಂತ ದುಡ್ಡು ಬಂದಿಲ್ಲ, ನಷ್ಟ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅದರ ಜೊತೆಗೆ PWD ಬಹಳ ಸ್ಪಷ್ಟವಾಗಿ ರಾಜ್ಯದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಇದು ಹೊಸ ಅನಿಲ ನೀತಿಗೆ ಶುಲ್ಕ ಇಲ್ಲದೆ ಈ ರೀತಿಯಲ್ಲಿ ಕಿಲೋಮೀಟರ್ಗೆ 1 ರೂಪಾಯಿ ಅಷ್ಟೇ ನಾಮಿನಲ್ ಶುಲ್ಕ ತೆಗೆದುಕೊಂಡು ಕೊಡುವಂತಹದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ಅವರು ನೇರವಾಗಿ ಅವರ ಒಪ್ಪಿಗೆಯನ್ನ ಕಳಿಸಿದ್ದಾರೆ. ಇದೇ ರೀತಿಯಲ್ಲಿ ಇನ್ನು ನಗರಾಭಿವೃದ್ಧಿ ಇಲಾಖೆ, ಇವತ್ತಿನ ಉಪಮುಖ್ಯಮಂತ್ರಿ ಆ ಇಲಾಖೆಯಿಂದ ಇದರ ವಿಶೇಷವಾಗಿ ನಗರ ಇದೇನು CGD, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿ, ಇನ್ನು ಇದಕ್ಕೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯ ನಗರಾಭಿವೃದ್ಧಿ ಇಲಾಖೆಯಿಂದ ಒಪ್ಪಿಗೆ ಆಗಲಿ, ಏನಂತಾರೆ ಅದನ್ನ, ವಿವರಣೆ ಆಗಲಿ ಅಥವಾ ಅಭಿಪ್ರಾಯವನ್ನೇ ಕೇಳಿಲ್ಲ. ವಸತಿ ಇಲಾಖೆ ಈಗ KHB, BD ಈ ತರ KHBನೋ ಅಥವಾ ಯಾವ್ಯಾವ್ದನ್ನು ಡೆವಲಪ್ಮೆಂಟ್ ಮಾಡುವಂತಹ ಹೊಸ ಲೇಔಟ್ಗಳನ್ನ ಮಾಡುವಂತಹ ವಸತಿ ಇಲಾಖೆಯ ಅಭಿಪ್ರಾಯವನ್ನು ಸಹ ಪಡ್ಕೊಳ್ಳದಿರಾ ಏಕಾಏಕಿಯಾಗಿ ಇದರಲ್ಲಿ ನಮಗಿರುವಂತಹ ಮಾಹಿತಿ ಪ್ರಕಾರ ಈ ಅನಿಲ ನೀತಿಯ ವಿಚಾರವಾಗಿ ಒಂದಷ್ಟು ಮಾಹಿತಿ ಸಾರ್ವಜನಿಕರ ಗಮನಕ್ಕೆ ಬರ್ತಿದ್ದ ಹಾಗೇನೆ ಒಬ್ಬ ಸಚಿವ, ಈ ಸರ್ಕಾರದ ಪ್ರಭಾವಿ ಸಚಿವ, ಆತನ ಇಲಾಖೆಯ ಕೆಲವು ದೊಡ್ಡ IAS ಅಧಿಕಾರಿಗಳು ಈ ವಿಚಾರವನ್ನ ಹೊರಗಡೆ ತರೋದಿಕ್ಕೆ, ಜನರ ಮುಂದೆ ಇಡೋದಿಕ್ಕೆ ಪ್ರಯತ್ನ ಪಡ್ತಿದ್ದಂತಹವರ ಮೇಲೆ ವಾಗ್ದಾಳಿ ನಡೆಸಿರುವಂತಹದ್ದು, ಬೆದರಿಕೆ ಹಾಕಿರುವಂತಹದ್ದು, ಇವೆಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಮುಂದೆ ಇದೆ. ಬೆದರಿಕೆ ಹಾಕಿದ್ದಾರೆ. ಈ ರಾಜ್ಯದ ಒಬ್ಬ ಮಂತ್ರಿಯೇ ಕೆಲವರಿಗೆ ಮಾತನಾಡಿರುವಂತದ್ದು, ಬೆದರಿಕೆ ಹಾಕಿರುವಂತದ್ದು ನಡೆದಿದೆ ಅಂತ ನಮಗೆ ಖಚಿತವಾದ ಮಾಹಿತಿ ಇದೆ. ಯಾಕೆ? ಇದು ಅನಿಲ ನೀತಿ ಪಾರದರ್ಶಕವಾಗಿದ್ದು, ಜನಪರವಾಗಿದ್ದು, ಇಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂದ್ರೆ ಸಚಿವನಾಗಲಿ ಅವನ ಇಲಾಖೆಯ ಅಧಿಕಾರಿಗಳಾಗಲಿ ಯಾಕೆ ಈ ವಿಚಾರವನ್ನ ಮುಚ್ಚಿಡೋದಿಕ್ಕೆ ಅಥವಾ ಈ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದಿಕ್ಕೆ ಭಯ ಪಡ್ತಾರೆ? ಯಾಕೆ ಬೆದರಿಕೆ ಹಾಕ್ತಾರೆ?
ಯಾವ ಕಾರಣದಿಂದಾಗಿ, ಇದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿಗಳು, ಒಬ್ಬ ಮಂತ್ರಿ ಆದವನೇ ತಲೆ ಕೆಡಿಸ್ಕೊಳ್ತಾನೆ ಈ ವಿಚಾರದ ಬಗ್ಗೆ, ಇದು ಹೊರಗಡೆ ಬಂದ್ರೆ ಏನೋ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ಏನೋ ಅದೇನೋ ದಾಲ್ಮೆ ಕುಚ್ ಕಾಲ ಹಯ ಅಂದಾಗ ಇಲ್ಲಿ ಏನೋ ಒಂದಷ್ಟು ಕೆಟ್ಟದಿದೆ. ಹಾಗಾಗಿನೇ ಇದರಲ್ಲಿ ಏನು ನಮಗೆ ಗೊತ್ತಿರೋ ಪ್ರಕಾರ ಸರ್ಕಾರದ ಬೊಕ್ಕಸಕ್ಕೆ ಅಂದ್ರೆ ವಿವಿಧ ಹಂತಗಳಲ್ಲಿ ನಗರಸಭೆಗಳಿಗೆ, ಪುರಸಭೆಗಳಿಗೆ, ಪಂಚಾಯಿತಿಗಳಿಗೆ, ಬಿಬಿಎಂಪಿಗೆ ಬರಬೇಕಾದಂತ ಸಾವಿರಾರು ಕೋಟಿ ರೂಪಾಯಿ ಆದಾಯವನ್ನ ಅವ್ರಿಗೆ ಇಲ್ಲದಿರುವ ಹಾಗೆ ಮಾಡಿ ಖಾಸಗಿ ಕಂಪನಿಗಳಿಗೆ, ಅದರಲ್ಲೂ ಅದಾನಿ ಮತ್ತು ಮೇಘಾ ಇಂಜಿನಿಯರಿಂಗ್, ಮೇಘಾ ಇಂಜಿನಿಯರಿಂಗ್ ಅವರು ಮೇಘಾ ಗ್ಯಾಸ್ ಅಂತ ಮಾಡ್ಕೊಂಡು ಅದಾನಿ ಏನು ಕಾಂಗ್ರೆಸ್ ಅವರು ಅಯ್ಯೋಯ್ಯೋ ಅದಾನಿ ನರೇಂದ್ರ ಮೋದಿಯ ರೈಟ್ ಹ್ಯಾಂಡ್ ಅಂತೋ ಅಥವಾ ಇನ್ನೊಂದಂತೋ ಬಿಜೆಪಿಯ ಫಂಡರ್ ಅಂತೋ ಏನೇನೋ ಹೇಳ್ತಾರೆ. ಆದ್ರೆ ಅದೇ ಅದಾನಿ ಕಂಪನಿಗೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ. ಇನ್ನು ಮೇಘಾ ಇಂಜಿನಿಯರಿಂಗ್ ಅಂತೂ ಎಲೆಕ್ಟ್ರೋಲ್ ಬಾಂಡ್ಸ್ ರೂಪದಲ್ಲಿ ನೂರಾರು ಕೋಟಿ ರೂಪಾಯಿ ಬಿಜೆಪಿ ಪಕ್ಷಕ್ಕೆ ಕೊಟ್ಟಿದೆ ಅಂತ ಮಾಹಿತಿ ಇದೆ, ಆಗಿದೆ, ಹೀಗೆ ಅಂತ ಬಿಜೆಪಿಯವರು ಹೇಳ್ತಾರೆ. ನಿಜಾನೇ ಅವೆಲ್ಲ ಇರುವಂತಹದ್ದು. ಆದ್ರೆ ಅವ್ರಿಗೂ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ನಾವಿರುವಾಗ ನಮಗ್ ತಿನ್ನೋದಕ್ಕೆ ಬಿಡಬೇಕು, ನಾವೇ ತಿನ್ನಬೇಕು. ಅವರು ಹಿಂದೆ ಬಿಜೆಪಿ ಕೊಟ್ಟಿದ್ರು ಪರವಾಗಿಲ್ಲ, ಹಿಂದೆ ಕಾಂಗ್ರೆಸ್ ಕೊಟ್ಟಿದ್ರು ಪರವಾಗಿಲ್ಲ, ಈಗ ನಮಗ್ ಕೊಡ್ಬೇಕು. ಅವರು ಜನಾಭಿಪ್ರಾಯವನ್ನ ಬದಲಾಯಿಸಿ ಅವರು ಮುಂದೆ ನಾವು ಬಂದಾಗ ನಮಗ್ ಕೊಡೋದಕ್ಕೆ ಅನುಕೂಲವಾಗಲಿ ಅಂತಷ್ಟೇ ನಾವು ಅದಾನಿ ಬಗ್ಗೆ, ಮೇಘಾ ಬಗ್ಗೆ ಮಾತಾಡೋದು. ಆದ್ರೆ ನಾವು ಅಧಿಕಾರಕ್ಕೆ ಬಂದಾಗ ನಮ್ಗೆ ಅದಾನಿನೂ ತಮ್ಮ, ಮೇಘಾನವನು ತಮ್ಮ, ಅಥವಾ ಎಲ್ಲರೂ ಅದಾನಿ ಅಂಬಾನಿ ಎಲ್ಲರೂ ಏನೇನೆಲ್ಲ ಅನುಕೂಲ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ ಅವೆಲ್ಲ ಮಾಡ್ಕೊಡ್ತೀವಿ. ಆದ್ರೆ ನಮಗೆ ಒಂದಷ್ಟು ಕೊಡಬೇಕು. ಯಾಕೆ ಅದಾನಿ ಕಂಪನಿಗೆ, ಮೇಘಾ ಇಂಜಿನಿಯರ್ಗೆ ಅವ್ರು ನಡೆಸ್ತಾ ಇರುವಂತಹ ಈ ಸಿಜಿ ಏನು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಸರ್ಕಾರ ಈ ರೀತಿ ಅನುಕೂಲವನ್ನ ಮಾಡಿಕೊಟ್ಟಿದೆ. ಮತ್ತೆ ವಾಪಸ್ ಬರೋದಾದ್ರೆ ಚುನಾವಣಾ ಸಂದರ್ಭ, ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಬೇರೆ ಬೇರೆ ರೀತಿಯ ಅಕ್ರಮವಾಗಿ ಚುನಾವಣಾ ಅಕ್ರಮಗಳಿಗೆ ಬಳಸ್ತಾರೆ. ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಹಣ ವಿಲೇವಾರಿ ಆಗಿತ್ತು. ನಿನ್ನೆ ಮೊನ್ನೆ ಬಳ್ಳಾರಿಯಲ್ಲಿ ಸುಮಾರು 5-6 ಕೋಟಿ ರೂಪಾಯಿ ಮೊತ್ತದ ಹಣ ಮತ್ತು ಒಡವೆ ಸಿಕ್ಕಿದೆ. ದಾಖಲೆ ಪತ್ರಗಳಿಲ್ಲ. ಚುನಾವಣೆ ಮೊದಲೇನೆ ಒಂದಷ್ಟು ಜನ ಏನು ಸ್ಟವ್ ಏನು ಕುಕ್ಕರು, ಹಾಳು ಮೂಳು ಎಲ್ಲ ವಿತರಣೆ ಮಾಡೋದು ಎಲ್ಲಿಂದ ಬರುತ್ತೆ ದುಡ್ಡು? ಅದಕ್ಕೆಲ್ಲ ಈ ಅಕ್ರಮಗಳಿಂದ ಬರ್ತಾ ಇದೆ. ಇನ್ನು ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಜನರ ಮುಂದೆ ಇಡ್ತಾ ಇರುವಂತಹ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನೀತಿಗಳು ಮತ್ತು ಹಗರಣದ ಬಗ್ಗೆ ಬಿಜೆಪಿಯವರು ಮಾತಾಡೋದಿಲ್ಲ. ಯಾಕಂದ್ರೆ ಬಿಜೆಪಿಯವರು ಒಂದಷ್ಟು ಜನ ಇದರ ಫಲಾನುಭವಿಗಳಾಗಿರ್ತಾರೆ, ಅಥವಾ ಬಿಜೆಪಿಯವರಲ್ಲಿ ಯಾರು ಮಾತಾಡ್ತಾರೋ ಅವರನ್ನು ಸಹ ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆಯವರು ಬಾಯಿ ಮುಚ್ಚಿಸ್ತಾರೆ. ಯಾಕಂದ್ರೆ ಆಡಿಸುವವರು ಬಹಳ ಜನ ಬೇರೆ ಬೇರೆ ಎಲ್ಲೆಲ್ಲೋ ಇರ್ತಾರೆ. ಹಾಗಾಗಿ ಇವೆರಡು ಭ್ರಷ್ಟ ಪಕ್ಷಗಳು, ಅಧಿಕೃತ ವಿರೋಧ ಪಕ್ಷ. ನಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಅನಿಲ ನೀತಿ ಬಗ್ಗೆ ಹಲವಾರು ದಿನಗಳಿಂದ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಟಿಡಿಆರ್ ಈ ರಾಜ್ಯದ ಏನು ವಿರೋಧ ಪಕ್ಷದ ನಾಯಕನಿಗೆ ಗೊತ್ತಿಲ್ಲದೆ ಇರುವಂತಹ ಹಗರಣ ಏನು ಅಲ್ಲ. ಬಿಜೆಪಿಯವರು ಈ ವಿಚಾರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ? ಜನ ಅರ್ಥ ಮಾಡ್ಕೊಳ್ಬೇಕು. ಬೆಂಗಳೂರು ಅರಮನೆ ಮೈದಾನ ಯಾರಿಗೂ ಹೋಗುತ್ತೆ, ಎರಡು ದುಡ್ಡು ಹೋಗುತ್ತೆ, ಯಾರಿಗ ಅನುಕೂಲವಾಗುತ್ತೆ, ಅವ್ರು ಇವತ್ತು ಯಾವ ಪಕ್ಷದಲ್ಲಿದ್ದಾರೆ, ಅವ್ರು ಕ್ಯಾಂಡಿಡೇಟ್ ಆಗಿದ್ದಾರಾ, ಇವೆಲ್ಲ ನೋಡ್ಕೊಂಡು ನಾವು ಗಮನಿಸಿದ್ರೆ ಬಿಜೆಪಿಯವರು ಯಾಕೆ ಈ ಹಗರಣಗಳ ಬಗ್ಗೆ ಮಾತಾಡೋದಿಲ್ಲ? ಅನಿಲ ನೀತಿ ಬಗ್ಗೆ ಮಾತಾಡಿದ್ರೆ ಮೇಲಿಂದ ಬರುತ್ತೆ, ಅದ್ ಲಾಭ ಆಗ್ತಿರೋದು ನಮ್ಮವನಿಗೆ ಬಿಟ್ಬಿಡ್ರಯ್ಯ, ನಷ್ಟ ಆಗ್ತಿರೋದು ಯಾರಿಗೆ? ರಾಜ್ಯದ ಜನರಿಗೆ. ಇಷ್ಟು ವಿಚಾರಗಳನ್ನ ನಾವಿವತ್ತು ಜನರ ಮುಂದೆ, ಮಾಧ್ಯಮದವರ ಮುಂದೆ ಇಡ್ತಾ ಇದೀವಿ. ಮಾಧ್ಯಮದವರಲ್ಲಿ ಒಂದು ಮನವಿ, ಇದು ಚುನಾವಣಾ ಸಮಯ, ಬಹಳ ವಿಚಾರಗಳು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ವರದಿ ಆಗಲೇಬೇಕಾಗುತ್ತೆ. ವಿಶೇಷವಾಗಿ ಚುನಾವಣಾ ಪ್ರಚಾರ, ಚುನಾವಣೆಯ ಹಿಂದೆ ಮುಂದೆ ಇರುವಂತಹ ಹಲವು ವಿಚಾರಗಳು. ಹಾಗಾಗಿ ಕೆಲವೊಂದು ವಿಚಾರಗಳು ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಚರ್ಚೆ ಆಗದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ನಾವು ಸಹ ಒಂದು ಪಕ್ಷವಾಗಿ ಈಗ ನಾವು 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದೇವೆ. 14 ಕ್ಷೇತ್ರಗಳಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. ಮುಂದಿನ 14 ಕ್ಷೇತ್ರಗಳಲ್ಲೂ ನಾಮಪತ್ರ ಸಲ್ಲಿಕೆ ಆಗುತ್ತೆ. ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗ್ತಾ ಇದ್ದೀವಿ. ಆದರೆ ಇದೊಂದು ಗಂಭೀರ ವಿಚಾರ. ಕರ್ನಾಟಕದ ಜನರನ್ನ ಲೂಟಿ ಮಾಡಿ ಚುನಾವಣಾ ಖರ್ಚು ವೆಚ್ಚಗಳಿಗೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಹಣ ಸಂಗ್ರಹ ಮಾಡ್ತಾ ಇದೆ, ಆ ಮೂಲಕ ರಾಜ್ಯ ಜನರಿಗೆ ದ್ರೋಹ ಮಾಡ್ತಿದೆ ಅನ್ನುವಂಥ ವಿಚಾರವನ್ನ ನಾವು ಇವತ್ತು ಮಾತಾಡದಿದ್ರೆ ಒಂದೂವರೆ ತಿಂಗಳು ಇದು ಮಾತಾಡೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ತುರ್ತಿನಲ್ಲಿ, ತರಾತುರಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಹ ನಿಮ್ಮ
ನಮ್ಮೆಲ್ಲರ ಹಿತವನ್ನ ಗಮನದಲ್ಲಿಟ್ಕೊಂಡು, ಅಂದ್ರೆ ರಾಜ್ಯದ ಜನರ ಹಿತವನ್ನ ಗಮನದಲ್ಲಿಟ್ಕೊಂಡು ಇವತ್ತು ನಾವು ಏನು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ದಾಖಲೆಗಳ ಸಮೇತವಾಗಿ ಪತ್ರಿಕಾ ಟಿಪ್ಪಣಿಯನ್ನ ಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನ ಗಮನಿಸಿ ಇದನ್ನ ವರದಿ ಮಾಡಿ ರಾಜ್ಯದ ಜನರ ಮುಂದೆ ವಿಚಾರವನ್ನ ಇಡಿ, ತೀರ್ಮಾನ ರಾಜ್ಯದ ಜನರ ಮಾಡಲಿ. ಅದೇ ರೀತಿಯಲ್ಲಿಯೇ ಬೇರೆ ಬೇರೆ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಬಿಜೆಪಿಗೆ ಯಾವ ವ್ಯತ್ಯಾಸವೂ ಇಲ್ಲ ಭ್ರಷ್ಟಾಚಾರದ ವಿಚಾರದಲ್ಲಿ. ಹಾಗೆ ನೋಡಿದ್ರೆ ಭ್ರಷ್ಟಾಚಾರದ ವಿರುದ್ಧದ ಜನಾಕ್ರೋಶದಿಂದಾಗಿನೇ ಹಿಂದೆ 2013ರಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ರಾಜ್ಯ ಜನ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು. ಆ ಮಹಾನ್ ವ್ಯಕ್ತಿ ಸಿದ್ದರಾಮಯ್ಯ ಯಾವ ರೀತಿ ಲೋಕಾಯುಕ್ತವನ್ನ ಸರ್ವನಾಶ ಮಾಡಿದ್ರು, ತಮ್ಮ ಮತ್ತು ತಮ್ಮ ಸರ್ಕಾರದ ಇತರ ಕೇಡಿಗರ ಹಗರಣಗಳು ಬಯಲು ಬರದೇ ಇರಬೇಕು ಅಂದ್ರೆ ಲೋಕಾಯುಕ್ತ ಇರಬಾರದು ಅಂತೇಳಿ ತಮ್ಮ ಒಂದು ಗುಲಾಮಿ ಎಸಿಬಿಯನ್ನ ರಚನೆ ಮಾಡಿದ್ರು. ಇವೆಲ್ಲ ರಾಜ್ಯ ಜನರಿಗೆ ಗೊತ್ತಿದೆ. ಹಾಗಾಗಿ ಇವತ್ತಿಗೂ ಇವೆಲ್ಲ ವಿಚಾರಗಳನ್ನ ನಾವು ರಾಜ್ಯ ಜನರ ಮುಂದೆ ಇಡಬೇಕು ಅಂದ್ರೆ ಮಾಧ್ಯಮದವರ ಸಹಕಾರ ಬಹಳ ಮುಖ್ಯ. ದಯವಿಟ್ಟು ಇದರಲ್ಲಿ ನಾವು ಕೊಟ್ಟಿರುವಂತಹ ಅಂಕಿಅಂಶಗಳನ್ನ ಪರಿಶೀಲಿಸಿ, ವಿಚಾರವನ್ನ ಪರಿಶೀಲಿಸಿ ನೀವು ವರದಿ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಮತ್ತೆ ಯಾವ್ದಾದ್ರು ಒಂದ್ 2-3 ವಿಚಾರ ಅಂದ್ರೆ ತುಂಬಾ ವಿಚಾರ, 2 ಗಂಭೀರವಾದ ವಿಚಾರಗಳು, ಹಲವಾರು ಆಯಾಮಗಳಿರುವಂತಹ ವಿಚಾರಗಳು, ಕೆಲವೊಂದು ವಿಚಾರಗಳನ್ನು ನಾನು ಬಿಟ್ಟಿರಬಹುದು. ಹಾಗಾಗಿ ಅಂತ ಬಿಟ್ಟಿರುವಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಅಂತ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸೇನ್ ಅವರನ್ನು ನಾನು ಕೇಳ್ಕೊಳ್ತೀನಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಹುತೇಕ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. 1-2 ಪಾಯಿಂಟ್ ಅಷ್ಟೇನೆ. ಈ ಹಿಂದೆ ಈ ಚುನಾವಣಾ ಬಾಂಡ್ ವಿಚಾರಕ್ಕೆ ಬರೋದಾದ್ರೆ, ಈ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಲಂಚ ಪಡೆಯೋದನ್ನ ಅಧಿಕೃತವಾಗಿ ಚೆಕ್ ಮೂಲಕ ಪಡ್ಕೊಂಡಿದ್ರು. ಅದನ್ನ ಬಹುತೇಕ ಚುನಾವಣಾ ಬಾಂಡ್ ವಿಚಾರದಲ್ಲೂ ಹಾಗೇನೆ ಅವ್ರನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡಬಹುದು, ಲೀಗಲೈಸ್ಡ್ ಆಗಿ ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡಬಹುದು, ಮತ್ತೆ ಅದನ್ನ ಯಾರನ್ನೂ ಪ್ರಶ್ನೆ ಮಾಡದೇ ಇರುವಂತ ರೀತಿಯಲ್ಲಿ ನಾವು ಅದನ್ನ ಸಂರಕ್ಷಿಸ್ಕೋಬಹುದು ಅನ್ನೋದಕ್ಕೆ ಚುನಾವಣಾ ಬಾಂಡ್ ಎಕ್ಸಾಂಪಲ್ ಆಗಿದೆ. ಒಂದು ರೀತಿಯಲ್ಲಿ ಯಡಿಯೂರಪ್ಪನವರು ಮೋದಿಗೆ ಗುರುಗಳಾಗ್ಬಿಟ್ಟಿದ್ದಾರೆ ಈ ವಿಚಾರದಲ್ಲಿ. ಅದನ್ನ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾರೆ. ಇಡಿಯನ್ನ ಎಕ್ಸ್ಟ್ರಾಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಕರಿಬೇಕು. ಅದು ಇಟ್ಸ್ ನಾಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು ಇಟ್ಸ್ ನಥಿಂಗ್ ಬಟ್ ಎಕ್ಸ್ಟ್ರಾಕ್ಷನ್ ಡಿಪಾರ್ಟ್ಮೆಂಟ್. ಮುಂದುವರೆದು ಬೆಂಗಳೂರು ಅರಮನೆ ವಿಚಾರದಲ್ಲಿ ಹಿಂದೆ 2022ರಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಇದೇ ವಿಚಾರವನ್ನ, ಈ ಟಿಡಿಆರ್ ಕೊಡೋದು ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿ ಅದನ್ನ ಪ್ರಶ್ನೆ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅರ್ಜಿ ಹಾಕೊಡುತ್ತೆ, ಐಎ ಹಾಕೊಡುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇಲ್ಲ, ಅದು ಸರಿ ಹೋಗಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ರಾಜ್ಯ ಹೈಕೋರ್ಟ್ ನಲ್ಲಿ ಹಲವಾರು ಮೊಕದ್ದಮೆಗಳಿದ್ದಾವೆ, ರಸ್ತೆ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಕಾರಣವನ್ನು ನೀಡಿ ತರಾತುರಿನಲ್ಲಿ ಅದನ್ನ ಎಲ್ಲ ಉಲ್ಟಾ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಏನ್ ನಡೆದಿದೆ, ಹಿಂದಿನ ಸರ್ಕಾರ ಅದರ ವಿರುದ್ಧವಾಗಿದೆ, ಆದ್ರೆ ಈ ಸರ್ಕಾರ ಅದನ್ನ ಮತ್ತೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೋಗಿದೆ. 2014ರಲ್ಲಿ ಯಾವಾಗಲೂ ಒಂದು ಸಂದರ್ಭದಲ್ಲಿ ನಾವು ಟಿಡಿಆರ್ ಕೊಡ್ತೀವಿ ಅಂತ ಹೇಳಿದ್ದು, ಅದನ್ನ ವಾಪಸ್ ತಗೋಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಸರ್ಕಾರ ನಿರ್ಧಾರ ಮಾಡುತ್ತೆ. ಅದು ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ, ಆದ್ರೆ ಈಗಿನ ಸರ್ಕಾರ ಅದನ್ನ ರಿವರ್ಸ್ ಮಾಡುತ್ತೆ. ಇಲ್ಲಿ ಏನ್ ನಡೆದಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಈ ಪ್ರಮಾಣದಲ್ಲಿ ಈಗ ಕೊಡ್ತಾ ಇರುವಂತ ಸುಮಾರು 16 ಕೆರೆ ಕೊಡ್ತಾ ಇರುವಂತ ಟಿಡಿಆರ್ ನ ಬಳಸದ್ದೇ ಆದಲ್ಲಿ ಬೆಂಗಳೂರು ನಗರದ ಪರಿಸ್ಥಿತಿ ಏನಾಗಲಿದೆ, ಟಿಡಿಆರ್ ಅಂದ್ರೆ ಬಹುತೇಕ ಜನರಿಗೆ ಅರ್ಥ ಆಗಲ್ಲ. ನಾವು ಇಲ್ಲಿ 2 ಫ್ಲೋರ್ ಕಟ್ಟುವಂತ ಜಾಗದಲ್ಲಿ ಆ ಟಿಡಿಆರ್ ನ ಬಳಸ್ಕೊಂಡು 5 ಫ್ಲೋರ್ 6 ಫ್ಲೋರ್ ಕಟ್ಟಬೇಕಾಗಿರುವಂತ ಒಂದು ಅವಕಾಶವನ್ನು ಮುಕ್ತವಾಗಿ ರಿಯಲ್ ಎಸ್ಟೇಟ್ ಅವರಿಗೆ ಕೊಡುವಂತ ಒಂದು ಅವಕಾಶ. ಈ ಪ್ರಮಾಣದಲ್ಲಿ ಅಕ್ರಮ ಕಟ್ಟಡಗಳನ್ನ ಸಕ್ರಮ ಮಾಡುವ ಒಂದು ಯೋಜನೆ ಅಧಿಕೃತ ಯೋಜನೆ ಈ ಪ್ರಮಾಣದಲ್ಲಿ ಕೊಟ್ರೆ ಏನಾಗುತ್ತೆ, ಮತ್ತೆ ಒಂದ್ಸಲ ಇದು ಮಾರಾಟ ಆದ್ರೆ ಕಟ್ಟಡ ಕಟ್ಟಿದ್ರೆ ಅದನ್ನ ವಾಪಸ್ ತಗೊಳ್ಳೋಕೆ ಅವಕಾಶನೇ ಇರೋದಿಲ್ಲ. ಇಂತ ಒಂದು ಬೆಳವಣಿಗೆಗೆ ಅವಕಾಶ ಮಾಡಿಕೊಡುವಂತ ಅವಿವೇಕತನದ ಒಂದು ಬೆಳವಣಿಗೆಯನ್ನ ಸರ್ಕಾರ ಯಾಕೆ ಮಾಡ್ತಾ ಇದೆ, ಇದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಇದನ್ನ ಅಪ್ಲೈ ಮಾಡಿ 472 ಎಕರೆಗೆ ಅನ್ವಯಿಸಿದ್ರೆ ಯಾವ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಕಟ್ಟಡಗಳು ಹೇಳ್ಬಹುದು, ಅದನ್ನ ಯಾವ ಪ್ರಮಾಣದಲ್ಲಿ ನೀವು ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಇನ್ನು ಎಷ್ಟು ಟನಲ್ಗಳನ್ನ ಯೋಜನೆಗಳನ್ನ ನೀವು ಮಾಡ್ತೀರಾ. ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ತಕ್ಷಣ ಹೇಳ್ತಾ ಇದ್ರು ಸಿಂಗಾಪುರ್ನಲ್ಲಿ ಟನಲ್ಗಳಿದಾವೆ, ನಾವು ಅದನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ಮತ್ತೆ ಟನಲ್ಗಳನ್ನ ಎಷ್ಟು ಮಾಡಕ್ಕೆ ಮತ್ತೆ ಅದ್ರ ಮೂಲಕ ಎಷ್ಟು ಹಣ ಮಾಡಲಿಕ್ಕೆ ಏನ್ ಯೋಜನೆಗಳು, ಇವೆಲ್ಲ ಬಹುತೇಕ ಹಣ ಲೂಟಿ ಮಾಡುವಂತ ಯೋಜನೆಗಳಿಗೆ ದಾರಿ ಮಾಡಿಕೊಡುವಂತ ಕ್ರಮಗಳಾಗಿದ್ದಾವೆ. ಇವನ್ನ ಮಾಸ್ಟರ್ ಪ್ಲಾನ್ಗಳು
ಬೆಂಗಳೂರು ಮಾಸ್ಟರ್ ಪ್ಲಾನ್ಗಳು ಅಲ್ಲ ಲೂಟಿ ಮಾಡೋದಕ್ಕೆ ಇದು ಮಾಸ್ಟರ್ ಪ್ಲಾನ್, ಇದು ಮಾಸ್ಟರ್ ಪ್ಲಾನ್. ಆದ್ರೆ ಬೆಂಗಳೂರಿನ ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ಮಾಡಬೇಕಾಗಿರುವಂತಹ ಮಾಸ್ಟರ್ ಪ್ಲಾನ್ 2015ಕ್ಕೆ ಲ್ಯಾಪ್ಸ್ ಆಗೋಗಿದೆ. ಇವ್ರಿಗೆ ದರಿದ್ರ ಸರ್ಕಾರಗಳಿಗೆ ಒಂದು ಮಾಸ್ಟರ್ ಪ್ಲಾನ್ ವ್ಯವಸ್ಥಿತವಾಗಿ ನಗರವನ್ನ ನಿರ್ಮಾಣ ಮಾಡಬೇಕು ಅಥವಾ ನಿರ್ವಹಿಸಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಸಿಡಿಪಿ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತವ್ರು 16 ಸಲ ಅದನ್ನ ಮುಂದಕ್ಕೆ ಆಗ್ತಾ ಇದುವರೆಗೂ ಅದು ಚಾಲ್ತಿಗೆ ಬಂದಿಲ್ಲ. ಇಂತ ಒಂದು ಸಂದರ್ಭದಲ್ಲಿ ನಾವಿದೀವಿ. ಇದನ್ನ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಪತ್ರಕರ್ತರು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು ಅಂತ ಅಂದ್ಬಿಟ್ಟು ಕೇಳ್ತೀನಿ. ಝೂಮ್ ಮೀಟಿಂಗ್ ಅಲ್ಲಿ ಭಾಗವಹಿಸಿರುವಂತಹ ಪತ್ರಕರ್ತರು ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಅದೇ ರೀತಿಯಲ್ಲಿಯೇ ನಮ್ಮ ಪಕ್ಷದ ಸಂಖ್ಯೆಗಳು, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾಧ್ಯಮ ಉಸ್ತುವಾರಿ ಆಗಿರುವಂತಹ ಜೀವನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರ ಫೋನ್ ನಂಬರು ಸಹ ನಿಮ್ಮ ಹತ್ರ ಇದೆ. ಹೆಚ್ಚುವರಿಯಾಗಿ ಮಾಹಿತಿ ಬೇಕಾದ್ರೆ ದಯವಿಟ್ಟು ಕರೆ ಮಾಡಿ ಪಡ್ಕೊಳ್ಳಿ, ಇಲ್ಲಿ ಆಗದೆ ಇದ್ರು. ಸೊ ಇಷ್ಟನ್ನ ಇವತ್ತಿನ ಮಾಧ್ಯಮ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಈ ಎರಡೂ ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಒಂದೇ ಈಗ, ಹಾಗಾಗಿ 3 ಅಂತಿಲ್ಲ, ನಾವು JCB ಅಂತ ಕರಿತಾ ಇದ್ವಿ. ಇನ್ಮೇಲೆ ಅದು ಜೆ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಬಿ. ಹಾಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ರಾಜ್ಯದ ಜನರ ಹಿತದ ವಿರುದ್ಧವಾಗಿರುವಂತಹವರು. ಅವರು ಕೇವಲ ಅರಸೊತ್ತಿಗೆ ಮಾದರಿಯ ಪ್ರಜಾಪ್ರಭುತ್ವ ಇವತ್ತು ರಾಜ್ಯದಲ್ಲಿರುವಂತಹದ್ದು ಕೆಲವೇ ಕುಟುಂಬಗಳ ಹಿಡಿತದಲ್ಲಿದೆ. ಅದೇ ಕಾರಣದಿಂದಾಗಿನೇ ಒಂದು ಭ್ರಷ್ಟ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರವನ್ನ ಮತ್ತೆ ಮುಂದೆ ಬಂದಂತಹ ಇನ್ನೊಂದು ಬಿಜೆಪಿಯ ಕಾಂಗ್ರೆಸ್ ಪಕ್ಷದ ಭ್ರಷ್ಟ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ 40%, 40% ಅಂತ ಹೇಳಿ ಕೂಗಿದ್ರು. ಒಬ್ಬ ರಿಟೈರ್ಡ್ ಜಡ್ಜ್ ಅನ್ನ ತೆಗೆದುಕೊಂಡು ಬಂದು ಅದಕ್ಕೊಂದು ಆಯೋಗ ಮಾಡಿದ್ರು. ಇನ್ನು ಯಾವ್ಯಾವ್ದು ಆಯೋಗಗಳನ್ನ CID ಮಾಡಿದ್ರೇನೋ, ಲೋಕಾಯುಕ್ತಕ್ಕೂ ಕೊಟ್ರೇನೋ. ಇಲ್ಲಿ ತನಕ ಒಂದು ಆ 40% ಕಮಿಷನ್ ನಲ್ಲಿ ಯಾವುದ್ರಲ್ಲಿಯೂ ಇಲ್ಲಿ ತನಕ ಒಂದು ಚಾರ್ಜ್ ಶೀಟ್ ಆಗಿಲ್ಲ, ಒಂದು ಅರೆಸ್ಟ್ ಆಗಿಲ್ಲ, ಒಂದು ರಿಪೋರ್ಟ್ ಬಂದಿಲ್ಲ. ಬಿಜೆಪಿ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಎಲ್ಲ ಹೇಳಿ ಕಾಂಗ್ರೆಸ್ ಅವರು ಏನು PCM ಅಂತಲೋ ಇನ್ನೊಂದಂತಲೋ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಇವರ ಯೋಗ್ಯತೆಗೆ 1 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಇಲ್ಲಿ ತನಕ ಒಬ್ಬನೇ ಒಬ್ಬ ಡಿ ಗ್ರೂಪ್ ಅಥವಾ SDI FDA ಲೆವೆಲಿನ ಒಬ್ಬ ನೌಕರನನ್ನು ಇವ್ರು ಇಲ್ಲಿ ತನಕ ಅಮಾನತು ಮಾಡಿಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಅಂದ್ರೆ ಇವರೆಲ್ಲರೂ ಒಂದೇ. ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರೂ ಪಾಲುದಾರರು. ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ವ್ಯವಹಾರಗಳಲ್ಲಿ ಡಿಫೆನ್ಸ್ ಬಂದಾಗ ಮಾತ್ರ ಗಲಾಟೆ ಮಾಡ್ತಾರೆ. ಅದು ಬಿಟ್ಟರೆ ಮಿಕ್ಕದಲ್ಲಿ ಬಹಳ ಚೆನ್ನಾಗಿ ಹೇಳಿದಾಗೆ ಅನಿಲ ನೀತಿಲೋ ಇನ್ನೊಂದ್ರಲ್ಲೋ TDR ಅಲ್ಲೋ ಬಹಳ ಸಂತೃಪ್ತವಾಗಿ ಅವ್ರ ಪಾಲು ನಮ್ಮವ್ರು ಬಂದಿದೆ ನಿಮ್ಗೆ ಅಷ್ಟು ಬಂದಿದೆ, ಇದು ತೃಪ್ತರಾಗಿದ್ದೀವಿ ಇಷ್ಟೇ ಮಾಡ್ಕೊಳ್ಳುವಂತವ್ರು ಜನದ್ರೋಹಿ ಪಕ್ಷಗಳು. ದಯವಿಟ್ಟು ರಾಜ್ಯ ಜನ ಇದನ್ನ ಗಮನಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ನಮಸ್ಕಾರ.